ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗಿದೆ ದಿನಾಲು ನೋಡ್ತಾ ಇದ್ದೀರಾ, ಭಾಳ ಇಷ್ಟಪಡ್ತಾ ಇದ್ದೀರಾ. ಎಷ್ಟೊಂದೆಲ್ಲ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ನನಗೆ ನನ್ನ ವಿಡಿಯೋ ದಿನಾಲು ನೋಡಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅವ್ರ ಲಾಗ್ ಇದೆ, ಅನುದಿನ ಲಾಗ್ ಅಂತ. ಅವರು ಅಡುಗೆ ಮಾಡಿ ಅಡುಗೆ ಲಾಗ್ ಬಿಡ್ತಾರೆ. ಅವರು ಉತ್ತರ ಕರ್ನಾಟಕದ ಅಡುಗೆ ಮಾಡ್ತಾರೆ. ಆಮೇಲೆ ಮತ್ತು ಸಾಮಾಜಿಕ ಯಾವುದಾದ್ರು ಸಾಮಾಜಿಕ ಸೋಷಿಯಲ್ ಮತ್ತು ವಿಡಿಯೋಸು ಬಿಡ್ತಾರೆ. ಅವ್ರು ಭಾಳ ಮಸ್ತ್ ವಿಡಿಯೋ ಇರ್ತಾವೆ. ಅವ್ರು ಅಡುಗೆ ಮಾಡಬೇಕಾದ್ರೆ ನಾನು ನೋಡ್ತೀನಿ ಎಷ್ಟು ಮೆಹನತ್ ಮಾಡಿ ಅಡುಗೆ ಮಾಡಿರ್ತಾರೆ. ಎಲ್ಲ ವೆರೈಟಿ ಎಲ್ಲ ಅಡುಗೆಗಳು ಮಾಡಿ ಎಲ್ಲ ಮಾಡಿರ್ತಾರೆ. ಅದಕ್ಕೆ ಅದು ಲಾಗ್ ನೀವು ನೋಡಿರಿ. ಅನುದಿನ ಲಾಗ್ ಅಂತ ಇದೆ ನೋಡಿರಿ ಅವ್ರದ್ದು. ಆ ಲಾಗ್ ನೋಡಿದರೆ ನಿಮ್ಗೆ ಭಾಳ ಇಷ್ಟ ಆಗ್ತದೆ. ಎಲ್ಲ ಭಾಳಷ್ಟು ವೆರೈಟಿಗಳು ಅವ್ರು ಅಡುಗೆ ಮಾಡಿದ್ದಾರೆ. ವೆಜ್ ಮಾಡಿದ್ದಾರೆ, ನಾನ್ ವೆಜ್ ಮಾಡಿದ್ದಾರೆ, ಹೋಳಿಗೆ ಮಾಡಿದ್ದಾರೆ. ಹಬ್ಬದ ಟೈಮ್ದಾಗೆಲ್ಲ ಏನೇನು ಮಾಡೋದು ಅದೆಲ್ಲ ತೋರಿಸಿದ್ದಾರೆ. ರೆಸಿಪಿಗಳು ಅದೆಲ್ಲ ಮಸ್ತ್ ಮಾಡಿದ್ದಾರೆ ಅವರು. ಹೋಳಿ ಹಬ್ಬ ಸ್ಪೆಷಲು. ಆಮೇಲೆ ನನ್ನ ವಿಡಿಯೋಗ ನನ್ನ ಚಾನೆಲ್ ಒಳಗೆ ಎರಡೆರಡು ಮೂರು ನಾಲ್ಕು ಕಮೆಂಟ್ ಮಾಡಿರ್ತಾರೆ ಅವರು ನನ್ನ ಲಾಗ್ ನೋಡಿ. ಆಮೇಲೆ ನನ್ನ ಲಾಗ್ ಅವರು ಭಾಳ ಇಷ್ಟಪಡ್ತಾ ಇದ್ದಾರಂತ. ಅದಕ್ಕೆ ನೀವು ಅವರ ಅನುದಿನ ಲಾಗ್ ನಿಮಗೆ ಏನು ಬೇಕಲ್ಲ ಅಡುಗೆ ನೀವು ಮಾಡುವಾಗ ಮಾಡಿದ್ರೆ ಅಂದ್ರೆ ಭಾಳ ಚೆನ್ನಾಗಿ ವಿವರಣೆ ಮಾಡಿ ಅವರು ಅಡುಗೆ ಮಾಡುವಾಗ ಹೇಳಿದ್ದಾರೆ. ಅದು ನೋಡಿರಿ ನೀವು, ನಿಮ್ಗೆ ಹೆಂಗೆ ಅನಿಸ್ತದೆ. ಮತ್ತು ಅವ್ರಿಗೂ ಕಮೆಂಟ್ ಅದು ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅವ್ರ ಚಾನಲು. ಅವ್ರು ನಮ್ಮವರೇ ಅಂತ, ನಮ್ಮ ಬೆಳಗಾವಿಯವರೇ ಅಂತ. ಇಲ್ಲೇ ಬೆಳಗಾವಿದಾಗ ಇರ್ತಾರಂತ ಅವರು. ಬೆಳಗಾವಿ. ಹಾಂ, ಅದೇ ನೀರು ಬಂದದ. ಈಗ ನೀರಿನ ಕ್ಯಾನ್ ತೊಗೊಂಬರ್ತೀನಿ. ಸಾಗರ್ ಅವ್ರು ಬಂದಾರ. ನಾವು ನೀರು ತೊಗೋತೀವಲ್ಲ. ಬಂದೆ ಅದೇ ತಿಂಡಿ ಮಾಡ್ಕೊತ ನಾನು ಬೆಳಿಗ್ಗೆ ಬಿಟ್ಟಿದ್ದು ಲಾಗ್ ನೋಡ್ಕೊತ ಆ ಮಜಾನ ಬೇರೆ ಇರ್ತದಲ್ಲ, ಶೇಂಗಾ ತಿನ್ಕೋತ. ಹಾಂ ನೀವು ಕಾಯ್ತೀರಾ ಆಮೇಲೆ ವಿಡಿಯೋ ಸಲುವಾಗಿ. ಹೌದಾ? ಹಾಂ ಎಲ್ಲ ನಮ್ಮ ಇದೆಲ್ಲ ಕಾರಣ ನೀವು ಮತ್ತು ನನ್ನ ಅಭಿಮಾನಿ ದೇವ್ರುಗಳು. ಅವರಿಂದನೇ ನಾವು ಇಷ್ಟು ಮುಂದೆ ಹೋಗ್ತಾ ಇದ್ದೀವಿ. ಅವರಿಂದನೇ ಇಷ್ಟು ಸಿಕ್ಕದ. ಹಾಂ, ಅವ್ರ ಸಪೋರ್ಟ್ದಿಂದ ಮತ್ತು ನಿಮ್ಮ ಸಪೋರ್ಟ್ದಿಂದ. ಹಾಂ ಹೌದು, ಮತ್ತು ಡ್ಯಾನ್ಸ್ ಮಾಡೋಕೆ ಬೇಕಲ್ಲ. ಡ್ಯಾನ್ಸು ನಮ್ದು ಅಪ್ಪು ಸರ್ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ ನೀವು? ಪುನೀತ್ ಅವರು ಅವ್ರಂಗೆ ಯಾರು ಬರ್ತದೆ ಡ್ಯಾನ್ಸ್? ಹಾಂ, ಮತ್ತು ಅವ್ರ ಸಾಂಗ್ ಬಂದಾಗ ನಾ ಡ್ಯಾನ್ಸ್ ಮಾಡಿದೆ ಹಿಂಗೆ. ಹಾಂ, ಇಲ್ಲೂ ನನ್ನ ಲಾಗ್ ನೋಡ್ಕೋತ ನಮ್ಮ ಮನೆ ಒಳಗೆ ಇಲ್ಲಿ ನೋಡಿ ರೊಟ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟೊಂದು ರೊಟ್ಟಿ ಮಾಡಿದ್ದಾರೆ. ಜೋಳನೂ ಅವಳೆ ತಂದ್ಕೊಟ್ಟಾಳೆ, ಬಿಸ್ಕೊಂಡು ಬಂದಾಳೆ. ಮತ್ತು ರೊಟ್ಟಿನೂ ಅವಳೆ ಬಡಿತಾ ಇದ್ದಾಳೆ. ಈಗ ತಿಂಡಿ ಮಾಡಿರಿ ಅಮ್ಮ, ಟೈಮ್ ಆಗೈತಿ ಅನ್ನತ್ತಾಳೆ. ನೋಡಿ ಹೆಂಗಿರ್ತದೆ ನೋಡಿ, ತ್ರಾಸ ಮಾಡ್ಕೊಂಡು ಮಾಡೋದ. ರೊಟ್ಟಿ ಬಿಸಿ ನಮ್ಗೆ ಮಾಡಿಕೊಡ್ತಾಳೆ, ನಾವು ತಿಂತೇವಿ. ಹೋಗ್ರಿ ಮೇಡಮ್ ಸರ್ ಇಬ್ಬರು ನಾಷ್ಟ ಮಾಡೋಗ್ರಿ ಅಂತ ಹೇಳಿ ನಮಗೆ ಕಳಿಸ್ಕೊಡ್ತಾಳೆ. ಬೆಳಗಾವಿ ಕ್ಲೈಮೇಟ್ಗೆ ಬೆಳಗಾವಿ ಇದಕ್ಕೆ ಸೂಟ್ ಆಗೋದಂದ್ರೆ ಸ್ವಲ್ಪ ಟೈಮ್ ಆಗ್ತದೆ ಆಕೆಗೆ. ಆದರೂ ಎಲ್ಲ ಮಾಡ್ತಾಯಿದ್ದಾಳೆ. ಬರೀ ನೀವು ತಿಂಡಿ ಮಾಡ್ಯಾನೋ ಮಂಜುಳನ ಕೈ ರೊಟ್ಟಿ ಯಾವಾಗ ತಿನ್ನೋರು ನೀವೆಲ್ಲ? ಬರ್ಬೇಕಾ ನೀವೆಲ್ಲ ಊಟ ಮಾಡ್ಲಿಕ್ಕೆ? ಮಂಜುಳಾ ಕರೀತಿಮ್ಮ ಎಲ್ಲರಿಗೂ. ನನ್ನ ಅಭಿಮಾನಿ ದೇವರಿಗಳಿಗೆಲ್ಲ ನೀ ರೊಟ್ಟಿ ಮಾಡಿಕೊಡ್ತೀಯೇನಿಲ್ಲ? ಅರೇ ಮೊನ್ನೆ ಮಂಜುಳಾ ಜೋಳ ತೊಗೊಂಬಂದಿದ್ದು. ಮೊನ್ನೆ ಊರಿಗೆ ಹೋಗಿದ್ಲಲ್ಲ, ಅವಾಗ ತೊಗೊಂಬಂದಿದ್ದು ಜೋಳ ಅದು ಇದು. ಹಾಂ, 5 ನಂಬರ್ ಜೋಳ. ಅದು ಅಕ್ಕಿ ಹಾಕಿ ಎಷ್ಟು ಬೇಕನ್ನ ಅಕ್ಕಿ ಹಾಕಿ ಬಿಸ್ಕೊಂಬಂದಿದ್ದಾಳೆ. ಮತ್ತು ಭಾಳ ರೊಟ್ಟಿ ಸಾಫ್ಟ್ ಆಗ್ಯಾವ ಇವು. ರೇಷನ್ ಅಕ್ಕಿ ಅದು ರೇಷನ್ ಅಕ್ಕಿ ಹಾಕಿದ್ವಿ. ಆಮೇಲೆ ಬಿಸ್ಕೊಂಬಂದಾಳೆ. ಅವ್ರ ಕಡೆನೂ ಅದಾವಂತ, ಬೇಕಂದ್ರೆ ತೊಗೋಬೋದು ಅಂತ ಹೇಳು. ರೇಷನ್ ಅಕ್ಕಿ ನಮ್ಮ ಕಡೆನೂ ಸಿಗ್ತಾವಂತ ಹೇಳ. ಆಯ್ತಮ್ಮ ಅಂತ ಹೇಳಿದ್ದೀನಿ. ಮತ್ತು ಇದು ರೊಟ್ಟಿ ಹೆಂಗಾಗ್ಯಾವ ಟೇಸ್ಟ್? ಅದು ಜೋಳ ಯಾವ ಥರ ಅನಿಸ್ತಾಯಿದೆ ನಿಮ್ಗೆ? ನಾವು ಅಕ್ಕಿ ಹಾಕದೆ ಬಿಸ್ಕೊಂಡ್ಬಂದು ಅಂದ್ರೆ ಸ್ವಲ್ಪ ಬಿರ್ಸಾಗ್ತಾವೆ. ಆಮೇಲೆ ಅಕ್ಕಿ ಹಾಕಿ ಬಿಸ್ಕೊಂಡು ಬಂತಂದ್ರೆ ಹಿಂಗೆ ಸಾಫ್ಟ್ ಆಗ್ತಾವೆ ರೊಟ್ಟಿ, ಮೆತ್ತಗೆ ಇರ್ತಾವೆ. ಹಾಂ, ಅದೇ ಸ್ವಲ್ಪ ಹಾಕಿದ್ದೀವಿ, ಭಾಳ ಹಾಕಿಲ್ಲ. ಒಂದು 5 kgಗೆ 1 ಕಿಲೋ ಹಾಕೈತಿ, ಅಷ್ಟು ಹಾಕೈತೆ ನೋಡಿ. ಕರೆಕ್ಟ್ ಅದಲ್ಲ? ಚಲೋ ಆಗೈತಲ್ಲ? ಆಯಿತು. ಇಲ್ಲಿ ನೋಡಿ, ನನ್ನ ಕಡೆ ಒಂದು ಹಳೆ ಮೊಬೈಲ್ ಇದೆ. ಅದು ಮೆಮ್ರಿ ಕಾರ್ಡ್ ಅದು ಇದು ಏನಿಲ್ಲ ಇದ್ರೊಳಗೆ. ನಾನು ನನ್ನ ಲಾಗ್ ಅದು ಇದು ಎಲ್ಲ ನೋಡಿರ್ತೀನಿ. ಅದಕ್ಕೆ ಇದ್ರೊಳಗೆ ಮಂಜುಳಾಗ ಹಾಡು ಹಚ್ಕೊಡೋಣ ಬರ್ರಿ. ಯಾಕಂದ್ರೆ ಅವಳಿಗೆ ಹಾಡ ಅಂದ್ರೆ ಭಾಳ ಪ್ರೀತಿ. ಭಾಳ ಪಾತ್ರೆ ಅದಾವೆ ಪಾಪ, ತೊಳ್ಕೊತ ಕೂತಾಳಲ್ಲಿ.
ಇಲ್ಲಿ ಕೂತಾಳ ನೋಡಿ, ತೊಳ್ಕೊತ ಕೂತಾಳ ಪಾಪ. ಅವಳಿಗೆ ಹಾಡಾಸ್ಕೊಡೋಣ ಅಂತ ನೋಡೋಣ ಬರ್ರಿ. ಹಿಂಗೆ ಹಾಡ ಅಂದ್ರೆ ಭಾಳ ಇಷ್ಟ ಅಲ್ಲ? ಹಾಂ, ಎಷ್ಟು ಹುಡುಪ್ಲೆ ಮಾಡ್ತೀವಿ ನೋಡಿ. ಎಷ್ಟು ಪಾತ್ರೆ ಅದಾವೆ ನೋಡ್ರಿ ಇಲ್ಲಿ. ಇಷ್ಟೊಂದು ಪಾತ್ರೆ ಎಲ್ಲ ತೊಳ್ಕೋತ ಹಿಂಗೆ ಮಾಡ್ಕೋತ ಕೂಡ್ತಾಳೆ ನೋಡ್ರಿಪ್ಪ. ನನಗೆ ಒಳಗೆ ಬೇಜಾರಾಯಿತು. ಪಾಪ ತೊಳ್ಕೊಂಡು ಕೂತಾಳ. ಹಾಡಾದರೂ ಹಚ್ಕೊಟ್ರೆ ಅಟ್ಲೀಸ್ಟ್ ಖುಷಿಲೇ ಮಾಡ್ತಾ ಅಂತ ಹೇಳಿ ಅದಕ್ಕೆ ಅವಳಿಗೆ ಹಾಡು ಹಚ್ಚೋಣ ಅಂತ ಬಂದಿದ್ದೀನಿ ನೋಡಿ. ಇಲ್ಲಿ ನೋಡಿ ಇವ್ರೇನು ಕೆಲಸ ತೊಗೊಂಡು ಕೂತಿದ್ದಾರೆ ನೋಡಿದ್ರೆ, ಈಗ ಹಿಂಗೆ ಮಾಡ್ತಾರೆ ನೋಡಿ. ಎಲ್ಲ ಸಾಮಾನೆಲ್ಲ ಸ್ಟೋರ್ ರೂಮ್ ಒಳಗಿಂದ ಎಲ್ಲ ಜಾಗ ಹಚ್ಚತ್ತಾರ ನೋಡಿ. ಬೇರೆ ಇನ್ವರ್ಟರ್ ಸಿಗಬೇಕಾದ್ರೂ ಕೂಡ ಬೇಗ ಸಿಗಲಿಲ್ಲ. ಹಾಂ, ಆಮೇಲೆ ಬ್ಯಾಟ್ರಿ ಸಿಕ್ತು, ಇನ್ವರ್ಟರ್ ಸಿಗಲಿಲ್ಲ. ಹಾಂ, ಬ್ಯಾಟ್ರಿನೂ ಹೋಗಿದೆ, ಇನ್ವರ್ಟರ್ನೂ ಹಾಳಾಗಿದೆ ಈ ಸಲ. ಹಾಂ, ಅಂದ್ರೆ ಅದ್ರದ್ದು ಬರೀ ಒಂದು ಎಷ್ಟು 30 ತಿಂಗಳು ಅದು ಗ್ಯಾರಂಟಿ ಇರ್ತದೆ. 30 ತಿಂಗಳ 24, ಆಮೇಲೆ ಅಂದ್ರೆ 2.5 ವರ್ಷ ಅಷ್ಟೇ. ಹಾಂ, 2.5 ವರ್ಷ ಹಾಕ್ಬಿಟ್ರೆ ಅದು ಹಿಂಗಾಗ್ತದೆ. ಹೌದಾ? ಅದನ್ನ ನಾವು ಡೇಟ್ ಬರೆದು ಇಡ್ಬೇಕು ನೋಡ್ರಿ. ಅದು ಯಾವಾಗ ಸ್ಟಾರ್ಟ್ ಮಾಡ್ಯಾವ ಅವು? ಕಟ್ಟಿರ್ತಾರಲ್ಲ ಇದು. ಹಾಂ, ಅದೇ ಆದರೂ ಕ್ಯಾಲೆಂಡ್ರ್. ಹಾಂ ಹಾಂ, ಅದೇ ಕಾರ್ಡ್ ಕೊಟ್ಟಿರೋದು. ಹಾಂ, ಇದೇ ಕಾರ್ಡ್ ಅಲ್ಲ ರೀ? ಅದು ಅವ್ರ ಕಾರ್ಡ್ ನಂಗೆ ಮೊನ್ನೆ ತೋರಿಸಿದ್ರ, ಇನ್ವರ್ಟರ್ದವ್ರು ಬಂದಿದ್ರಲ್ಲ, ಇದಕ್ಕೆ ಹಚ್ಚಿರ್ತಾರ. ಅದ ಡಿಸ್ಕೋ ಟೇಪ್ ಕೇಳಿದ್ರು ಅವ್ರು ಆ ದಿನ ನಂಗೆ, ಅದ್ರ ಸಲುವಾಗಿ ಕೇಳಿದ್ರೇನು ರೀ. ಎಷ್ಟು ನಮಗೆ ರೂಢಿ ಆಗ್ಬಿಟ್ಟದ ಇನ್ವರ್ಟರ್ದ. ಮಿಕ್ಸರ್ ಸ್ಟಾರ್ಟ್ ಆಗ್ತದ, ಅದರಿಂದ ಫ್ಯಾನ್ ಚಾಲು ಆಗ್ತದ. ಆಮೇಲೆ ಮನೆ ಒಳಗೆ ಇಂಟರ್ನೆಟ್ ಅದು ಒಂದು ಎಷ್ಟು ಅನುಕೂಲ ಇದೆ. ಇಂಟರ್ನೆಟ್ ಅದ, ಹಾಂ, ಮ್ಯಾಲೂ ಹೌದು, ಮ್ಯಾಲೇನು ಇಂಟರ್ನೆಟ್ ಅದ, ಕೆಳಗೂ ಅದ. ಆಮೇಲೆ ಕರೆಂಟ್ ಹೋದ ತಕ್ಷಣ ಇಂಟರ್ನೆಟ್ಟು ಬಂದ. ಆಮೇಲೆ ಮನ್ಯಾಗದ ಲ್ಯಾಂಡ್ ಫೋನ್ ಇದೆಯಲ್ಲ, ಆ ಫೋನು ಬಂದ. ಮತ್ತು ಅವರು ಫ್ಯಾಮಿಲಿ ಡಾಕ್ಟರ್, ಫ್ಯಾಮಿಲಿ ಟೇಲರ್ಸ್, ಹೌದು, ಫ್ಯಾಮಿಲಿ ಸಂಬಂಧಪಟ್ಟ ಕೆಲವರು ಪ್ರೊಫೆಷನಲ್ ಇರ್ತಾರಲ್ಲ. ಹಂಗೆ ನಮ್ಮ ಮನೆ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದು ಸೂರಜ್ ಮಾಶೇಕರ್ ಅಂತೇಳಿ. ಅವ್ರ ಮಾಸೇಕರ? ಹೌದು, ನಮ್ಮ ನೇಬರ್ಸ್. ಏನೇ ಇದ್ರು ಕೂಡ ನಾವು ಅವ್ರ ಕಡೆ ಮಾಡಿಸ್ಕೋತೀವಿ. ಹೌದು, ಬೇರೆಯವ್ರ ಕಡೆ ಮಾಡಿಸ್ಬೇಕು. ಬೇರೆಯವ್ರು ಸುಮಾರು ಬಹಳ ಜನ ಸಿಗ್ತಾರೆ, ಹಂಗ ಫ್ರೀ ಬಂದ್ ಮಾಡಿಕೊಡ್ತಾರೆ. ಅವ್ರು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಹೌದ್ರಿಪ್ಪ. ಸೊ ಅದಕ್ಕೆ ನಾವು ಸೂರಜ್ ಕಡೆಯಿಂದ ಮಾಡಿಸ್ಕೊತಾ ಇರ್ತೀವಿ. ಮತ್ತೆ ನೀನು ಹೇಳ್ತೀವಿ ಯಾರಿಗೆ ಬೇರೆಯವ್ರಿಗೆ ಹಾಕಿ ಹೋಗ್ಬೇಡ್ರಿ. ಸೂರಜ್ ಹೌದು, ನಾನು ಯಾಕಂದ್ರೆ ಒಂದು ವಾರ ಲೇಟ್ ಆಗಲಿ, 15 ಲೇಟ್ ಆಗಲಿ, 1 ತಿಂಗಳು ಲೇಟ್ ಆಗಲಿ, ಬೇರೆಯವ್ರ ಕಡೆ ಮಾಡ್ಕೊಂಡು ಸರಿ ಮಾಡೋದಿಲ್ಲ. ಮತ್ತೆ ಅವ್ರ ಕೆಲಸ ಏನು ಶಿಸ್ತದ. ನಾನು ಅವನಿಗೆ ಪದೇ ಫೋನ್ ಮಾಡೋದು, ಫೋನ್ ತಗೊಳ್ಳುವಂಗಿಲ್ಲ. ಆಮೇಲೆ ಎಷ್ಟೋ ಸಲ ಭೇಟಿ ಫೋನಾಗ ಮಾತಾಡಿದ್ರು ಕೂಡ ನಾಳೆ ಬರ್ತೇನೆ, ನಾಡ್ದು ಬರ್ತೇನೆ, ಒಂದ್ 2 ದಿವಸ ಬಿಟ್ಟು ಬರ್ತೇನೆ, ಎಲ್ಲ ಕೆಲಸ ಮಾಡಿ ಕೊಡ್ತೇನೆ ಅಂತ ಅಷ್ಟೇ ಹೇಳವ. ಆಮೇಲೆ ಮತ್ತೆ ಪದೇ ಫೋನ್ ಮಾಡಿದಾಗ ಫೋನ್ ಅಂತ ಓದಿರ್ಲಿಲ್ಲ. ಸೊ ಫೋನ್ ಮಾಡಿ 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 ಸುಸ್ತು 1 ತಿಂಗಳ ಮೇಲೆ ಅದು ಬರಲಿಲ್ಲ. ನೀವು ನನ್ನ ನಂಬರ್ಲೇನು ಹಚ್ಚಿದ್ರಿ, ಆಮೇಲೆ ಸಮೃದ್ಧಿ ನಂಬರ್ಲಿ ಹಚ್ಚಿದ್ರಿ, ನಂಬರ್ ಹಚ್ಚಿದ್ದೇನೆ, ಅಲ್ಲೂ ಹಚ್ಚಿದ್ರ? ಫೋನ್ ತಗೋತಿರ್ಲಿಲ್ಲ. ಯಾವಾಗ ಒಂದ್ ಸ್ವಲ್ಪ ಓದಿದ್ದ, ಸರ್ ನಾವು 2 ದಿವಸ ಬರ್ತೇನೆ, ಕೆಲಸ ಬಾದವ್ರ ಅಂತಿದ್ದ. ನಾನು ದೀಪಾವಳಿ ಇದು ಏನದು ಯುಗಾದಿ ಪಾಡಿತ್ತಲ್ಲ, ಯುಗಾದಿ ಪಾಡಿ ಸಲುವಾಗಿ ಯಾವ್ದು ಹೊಸ ಮನೆಗಳು ಮಾಡ್ತಾ ಇರ್ತಾನ, ಪ್ರವೇಶ ಮಾಡಿ ಅಂತ ಬಿಟ್ಟುಬಿಟ್ಟಿದ್ದೆ. ಬಟ್ ಅವೇನು ಒಟ್ಟು ಬರಕತ್ತಾ ಇರಲಿಲ್ಲ. ಸೊ ಹಂಗೆ ಮೊನ್ನೆ ಎಲೆಕ್ಷನ್ ಡ್ಯೂಟಿ ಇದ್ದಾಗ ಆ ಕಡೆ ಅದೇ ಏರಿಯಾದಲ್ಲಿ ಡ್ಯೂಟಿ ಇತ್ತು. ಅವಾಗ ನೆನಪಾಯ್ತು ಒಂದು. ಹಂಗೆ ಒಂದು ಅಜ್ಮಾಸ್ ಒಂದು ಡ್ರೆಸ್ ಕೇಳ್ಕೊಂಡು ನಾನು ಹುಡುಕಾಡ್ಬೋದು ಹೋದೆ. ಸಿಗ್ಲಿಲ್ಲ ಮನೆ. ಸಿಗದೆ ಇರೋದ್ರಿಂದ ಮತ್ತೆ ನಾನು ನನ್ನ ಡ್ರೈವರ್ ಕಡೆಯಿಂದ ಫೋನ್ ಹಚ್ಚಿದ್ದೆ, ನನ್ನ ಮೊಬೈಲಿಗೆ ಫೋನ್ ಹಚ್ಚಿದ್ದೆ, ತಗೊಳಿಲ್ಲ. ಆಮೇಲೆ ಡ್ರೈವರ್ ಕಡೆಯಿಂದ ಒಂದು 2-3 ಸಲ ರಿಪೀಟ್ ಮಾಡಿಸಿದೆ, ಲಾಸ್ಟಿಗೆ ತಗೊಂಡ. ಇಲ್ರಿ ಸರ್, ನಾ ಇನ್ನೂ ಮನೆಗೆ ಬಂದಿಲ್ಲ, ಕೆಲಸನೇ ಇರಲಿಲ್ಲ ಅಂತ. ಆಯ್ತು, ನಾ ಇಲ್ಲೇ ನಿಮ್ಮ ಮನೆ ಕಡೆ ಬಂದಿದ್ದೀನಿ, ನಿಮ್ಮ ಮನೆಗೆ ಭೇಟಿ ಆಗಬೇಕು, ನೀವು ಗೃಹ ಪ್ರವೇಶ ಮಾಡಿದ್ರಿ, ಮನೆ ಹೊಸ ಕಟ್ಟಿದ್ರಿ ಅಂತ ಕರೀಲಿಲ್ಲ. ನಿಮ್ಮ ಮನೆ ಮಟ್ಟ ಹೋಗಿ ನಾನು ಚಾ ಕೊಡ್ಬರ್ತೀನಿ, ನಿನ್ನ ಮಗನ ನಂಬರ್ ಕೊಡು ಅಂತ ಅಂದೆ. ಬಟ್ ಅವನು ಮಗನ ನಂಬರ್ ಕೊಟ್ಟ ಬಂದ್ರೆ ಮೊಬೈಲ್ ಕಾಂಟ್ಯಾಕ್ಟ್ ಮಾಡಿದೀವಿ. ಮತ್ತೆ ಹಂಗೆ ಹುಡುಕ್ಯಾಡ್ಬೋದು ಹೋದೀವಿ. ಅದು ಚೆನ್ನಮ್ಮ ನಗರ ಲಾಸ್ಟ್ ಬಾರ್ಡರ್ ಪಾರ್ವತಿ ನಗರದಲ್ಲಿ ಅವ್ರ ಮನೆ ಇತ್ತು. ಹೌದಾ? ಅಲ್ಲಿದೆನಾ? ಬಂದು ಭೇಟಿಯಾಗಿ ಟೈಮ್ ಆಗಿತ್ತು. ನಮ್ಮ ಮನೆ ಒಳಗಡೆ ಹೋಗಿಲ್ಲ, ಕರ ಹುಡುಗ ಹೊರಗೆ ಮನೆ ಮುಂದೆ ಮನೆ ನೋಡಿದೆ. ಮತ್ತೆ ಯಾವಾಗ ಅದು ಹೋಗಿ ಅವ್ನು ಕರ್ಕೊಂಡ್ ಬರಕ್ ಬಿಡೋದು ಅಂತ ಹೇಳಿ ಆಮೇಲೆ ಅವ್ನಿಗೆ ಮಾತಾಡಿದೆ, ಮಗು ಹೇಳಿದೆ, ನಿಮ್ಮ ಬಗ್ಗೆ ಸರಿಯಾಗಿ ಕಳಿಸಿ ಅಂತ ಹೇಳಿದೆ. ನೈ ಅಂಕಲ್ ಸಾಂತು ಪಪ್ಪಣ್ಣ, ನೀವು ತುಂಬ ಕಾಮ್ ಕರೋ ಸಾಂತು ಅಂತ ಹೇಳಿದ. ಸೊ ಅದಕ್ಕೆ ಮತ್ತೆ ಬಂದೆ. ಮತ್ತು ನೆಕ್ಸ್ಟ್ ಡೇ ಅಂತಂದ್ರೆ ಅವನು ಫೋನ್ ಹಚ್ಚುವಾಗ ಕೂಡ ಫೋನ್ ಹಚ್ಚಲಿಲ್ಲ. ಮತ್ತೆ ನಿನ್ನೆ ನಾನು ಹಚ್ಚಿದೆ, ಏನು ಹಚ್ಚಿದೆ, ಫೋನ್ ತಗೊಂಡ, ಸರ್ ನಾಳೆ ಬರ್ತೀನಿ ಅಂತ ಅಂದ. ನಾಳೆ ಎಷ್ಟು ಗಂಟೆಗೆ ಬರ್ತೀವಿ, ಫೋನ್ ಮಾಡ ಅಂತ. ಸರ್ 11 ಗಂಟೆ ನಂತರ ಬರ್ತೀನಿ ಅಂತಂದ. ಆಯ್ತು, ನೋಡೋಣ, ಇವತ್ತು ಬರ್ತಾನೆ. ಅದೇ ನಾನು ಯಾವಾಗಲೂ ಅವ್ರಿಗೆ ಸೂರಜನ ಬಂದಾಗ ಯಾವಾಗಲೂ ಅಂತೇನೆ ನಾ ಅನ್ನಾಗ. ಮತ್ತು ನೀವು ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿಪ್ಪ, ನೀವು ಚಲೋ ಕೆಲಸ ಐತೆ ಅಂತ ನಿಮ್ಗೆ ಹಚ್ತೇವೆ ನಾವು.
ಮತ್ತು ನೀವೇ ಮಾಡ್ಬೇಕನ್ನೋದು ಒಂದು ಐತಿ, ಇಲ್ಲಾಂದ್ರೆ ಬೇರೆದವ್ರಿಗೆ ಯಾರಿಗಾದ್ರು ಮತ್ತು ಹಚ್ಚಾದ್ರೂ ಕೊಡ್ಬೇಕು ಅವ್ರಿಗೆ. ಬೆಳೆದವ್ರು ಭಾಳಷ್ಟು ಇರ್ತಾರೆ, ಅದೇನಿಲ್ಲ. ಇಲ್ಲಾಂದ್ರೆ ಅವ್ನು ಟೈಮ್ ನೀ ಅಂದಂಗೆ ಅವ್ನಿಗೆ ಟೈಮ್ ಆಗೋದಿಲ್ಲ, ಸಣ್ಣ ಸಣ್ಣ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದೇ ಮತ್ತು ಅವರು ಎಲ್ಲ ದೊಡ್ಡ ಇದನ್ನ ಎಲೆಕ್ಟ್ರಿಷಿಯನ್ ಆಗ್ಯಾರಲ್ಲ ಈಗ, ಕೈಯಾಗ ಕೆಲಸ ಮಾಡೋರು ಅವ್ರಿಗೂ ತ್ರಾಸ ಮಾಡ್ತಾರಂತ ಪಾಪ ಅವರು ಎಲ್ಲ. ರೀ ಇದೇನು ರೀ? ಇದು ನಮ್ಮ ಮನೆ ಕೆಲಸ ಮಾಡ್ತಾಳಲ್ಲ ಮಂಜಮ್ಮ, ಮಂಜುಳ, ಅವರು ಹೊರದ ಕಡೆ ಮನೆ ಕಡೆ ಜೋಳ ಸಿಗ್ತಾವಂತ. ಇದಕ್ಕೆ 5 ನಂಬರ್ ಜೋಳ ಅಂತಾರಂತೆ. ಸೊ ಇದು ರೊಟ್ಟಿ ತಿಂದ್ವಲ್ಲ ನಾವು. ಇದು ಜೋಳ ರೊಟ್ಟಿನೂ ಚಲೋ ಆಗ್ತಾವ. ಅದೇ ರುಚಿ ಆಗಿತ್ತಲ್ಲ ರೀ, ಮೆತ್ತಗೆ ಟೇಸ್ಟ್ ಇತ್ತು. ಇದ್ರ ಸ್ವಲ್ಪ ಏನೋ ಅಕ್ಕಿನೂ ಹಾಕಿ ಮಾಡ್ಬೇಕಂತಂದ್ರು. ಅದೇ ಆಮೇಲೆ ಆರೋಗ್ಯಕ್ಕೆ ಒಳ್ಳೇದ್ರಿ, ಇದ್ರ ಫ್ಯಾಟ್ ಗಿಟ್ ಏನು ಇರೋದಿಲ್ಲ, ಶುಗರ್ನೂ ಇರೋದಿಲ್ಲ. ನೀವು ಯೂಸ್ ಮಾಡಿ ನೋಡ್ರಿ. ಎಷ್ಟು ಕೆ ಜಿ ಅದ ನೋಡಿ ಅದು? ತೂಕ ಮಾಡಿ 7 kg ಅದು. ಹೌದು, 7 kg ಅದು ರೀ. 5 kg ನೋಡಿ ಸ್ವಲ್ಪ ಅನ್ಸತೈತಲ್ಲ, ಆದರೂ ಎಷ್ಟು ಅದು ನೋಡ್ರಿ ಅದು. ಪಾಪ ತೊಗೊಂಬಂದ ನೋಡಿ ಊರಿಂದ ನಮಗೆ ಕೊಡೋಣ ಅಂತ ಹೇಳಿ. ಈಗ ಮಂಜುಳ ಜೋಳದ ನಮಗೇನು ಚಿಂತೆ ಇಲ್ಲ, ಆಮೇಲೆ ಹೊಲದಿಂದ ಜೋಳ ಅದೇ ಕೊಡೋಣ. ಅಂಕಲ್ಗೆ ನೀವು ಖುಷಿಲೇ ಕೊಟ್ಬಿಡ್ರಿ. ಓಕೆ ರೀ. ಎಷ್ಟು ಚಂದ ಕಸ ತುಂಬೈತ್ರಿ ಇದು ಸುಪ್ಲಿ ಒಳಗೆ. ಒಂದು ಸ್ವಲ್ಪ ಸುಪ್ಲಿ ಹಿಂಗೆ ಇದನ್ನ ಅನ್ಸೋದು ನೋಡ್ರಿ. ಆರ್ಡರ್ ಮಾಡೋಕೆ ಅಂದರೆ ಹೇಳಕ್ಕೆ ಬೇಕಾದ. ಯಾಕಂದ್ರೆ ಸಿಗಲ್ಲ, ಮತ್ತು ಒಳ್ಳೇದೂ ಅದ. ಯಾಕಂದರೆ ಇದು ಸುಪ್ಲಿಗೆ ಮರ ಬೇಕಾದ ಕಸ ತುಂಬಾಕ ಮನೆ ಒಳಗೆ. ಮತ್ತು ಈ ಥರ ಟೈಪ್ ಸಿಗ್ತಾವೆ. ಎಷ್ಟು ಹುಡುಕಾಡಿದ್ರಿ ನೀವು ಎಲ್ಲ? ಅದೇ ಹಾಗೆ ಮಾಡೋಣ. ಹಾಸಿಗೆ ಎಲ್ಲ ಇಡಕ್ಕೆ ಎಲ್ಲ ಇದು ನೋಡಿ. ಮನೆಯವ್ರು ಅಂದರೆ ಹಿಂಗಿರ್ತಾರೆ. ಇವೆಲ್ಲ ಸಾಮಾನು ನಾವು ಇಲ್ಲ ರಟ್ಟಿಂದು ಅದು ಇದು ಎಲ್ಲ ಸುಜಾತ ಕೊಟ್ಟು ಕಳಿಸ್ತಿದ್ವಿ ಮೊದಲು ಕೆಲಸ ಮಾಡುವಾಗ. ಎಲ್ಲ ಎಷ್ಟೊಂದು ನಾವು ಎಲ್ಲರಿಗೂ ಹಚ್ಕೊಂಡಿರ್ತೀವಿ, ಎಷ್ಟೊಂದು ನೆನಪುಗಳು ಇರ್ತಾವೆ. ಆ ನೆನಪುಗಳು ನಮ್ಗೆ ಯಾವಾಗೂ ಮರೆಯೋಕ್ಕಾಗಲ್ಲ. ನೆನಪುಗಳು ನಮ್ಮ ಜೊತೆ ಉಳಿದು ಬಿಡ್ತಾವೆ ನೋಡಿ. ಆ ನೆನಪು ಇರ್ತಾವಲ್ಲ, ಅವು ಭಾಳ ಅಂದ್ರೆ ಭಾಳ ನಮಗೆ ಮನಸ್ಸಿಗೆ ಇದು ಮಾಡಿಬಿಡ್ತಾವೆ. ನೆನಪು ಬಂದಾಗ ಒಂದು ಸ್ವಲ್ಪ ಇದಾಗ್ತದೆ, ಮತ್ತೇನೋ ಕೆಲಸಗಳು ಮರೆತು ಬಿಡ್ತೀವಿ. ಅಷ್ಟೇ ಜೀವನ ನೋಡಿ. ನೋಡಿ ಎಷ್ಟೊಂದು ಚಕ ಮಾಡಿ ಎಲ್ಲ ರೊಟ್ಟಿ ಮಾಡಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಎಷ್ಟೊಂದು ಚಕ ಮಾಡ್ಕೊಂಡು ಹೋಗಿದ್ದಾಳೆ ನೋಡ್ರಿ. ಎಷ್ಟೆಲ್ಲ ನೀಟಾಗಿ ಮಾಡ್ಕೊಂಡು ಮತ್ತು ಹೊರಗಡೆ ಪಾತ್ರೆ ಎಲ್ಲ ತೊಗೊಂಡು ಹೋಗಿದ ಮಂಜುಳ. ಥ್ಯಾಂಕ್ ಯು ಮಾ ನಿನಗೆ. ಆಯ್ತಿನಿಲ್ಲ ಇನ್ನೂ ಎಲ್ಲ ಕೆಲಸ ನೀವು ಮಾಡವ್ರ? ಡಿಂಬ ಆಗ್ತದಲ್ಲ, ಎಷ್ಟು ಸರಿ ಹೇಳ್ತೀರಾ ಎಲ್ಲ. ಮತ್ತು ಮಂಜುಳ ಪಾತ್ರೆ ತೆಗೆದುಕೊಟ್ಟೆ, ಆಮೇಲೆ ಮೊಸರು ಹಾಲು ಬಿಸಿ ಮಾಡಿ, ಹಾಲಿನ ಪಾತ್ರೆ ಖಾಲಿ ಮಾಡಿ, ಹೆಪ್ಪಾಕಿ ಎಲ್ಲ ರೆಡಿ ಮಾಡಿ, ಅದೆಲ್ಲ ರೆಡಿ ಮಾಡಿ ಬಂದೆ. ನೀವು ದಿಂಬದ ಕವರ್ ಹಾಕು ಅವಾಗಿಂದ ಶುರು ಮಾಡಿದ್ದೀರಾ. ಮತ್ತು ಕೆಲಸ ಬೇರೆ ಅವಳು ಮತ್ತು ಕೆಲಸ ಮಾಡಿ ಹೋಗ್ತಾಳಲ್ಲ, ಅವಳಿಗೆ ಕೊಡಬೇಕಲ್ಲ, ಆಮೇಲೆ ನಾ ಹಾಕ್ಬೋದಲ್ಲ. ಯಾಕೆ ಹಿಂಗೆ ಮಾಡ್ತೀರಾ ಯಾವಾಗಲೂ? ನಂಗೆ ಅದು ದಿಂಬದ ಕವರ್ ಇಟ್ಟಿದ್ದೀನಿ ಹಾಕು ಅಂತೆ ಅಷ್ಟು ಅವಸರ ಮಾಡ್ತೀರಾ. ನನ್ನ ಕೆಲಸ ಮುಗಿಯೋದು ಬೇಡ, ನನ್ನ ಕೈ ಒಳಗಿನ ಕೆಲಸ ಮುಗಿದ್ಮೇಲೆ ನಾ ಮಾಡತ್ತೇನಲ್ಲ. ಈಗ ಮಾಡೇ ಬಿಡ್ಲಿ. ನೋಡಿದ್ರಿ ಏನಿಲ್ಲ, ಮೌಸಿ ಕೇಳತ್ತಿದ್ರಿ ನಿಮಗೆ ಹೆಂಗೆ ಸೊಪ್ಪು ಸಣ್ಣ ಏನೋ ಏನು ದಪ್ಪ ಅದಾನ, ಹೆಂಗೆ ಮೈ ಕೈಲಿ ಚಲೋ ಅದ ಗುಂಡ ಅಂತ. ಮತ್ತು ಇಲ್ಲ ಚಲೋ ಅದಾರ, ಏನು ಪ್ರಾಬ್ಲಮ್ ಇಲ್ಲ, ವಜನ್ ಜಾಸ್ತಿ ಆಗೈತೆ ಅಂತ ಅಂದೆ. ಎಲ್ಲ ದಿಂಬುಗಳು ಹೆಂಗೆ ತಂದಿದ್ದಾರೆ ನೋಡಿ. ಇಲ್ಲಿ ಹೊಳೆ ಮಣ್ಣಂಗೆ ಕಣ್ಣಿ ಕಾಣಿಸ್ತಂದ್ರೆ ಪಟ ಮಾಡ್ತಾ ಅಂತ ಹೇಳಿ ಅವಾಗಿಂದ ಒಂದು 10 ಸಾರಿ ಕೇಳಿದ್ರಿ. ಈಗ ದಿಂಬದ ಕವರ್ ಹಾಕಿದೇನಂತ. ಆಯ್ತ್ರಿಪ್ಪ ಹಾಕ್ತೀನಿ ರೀ ಅಂತ ಹೇಳಿ ಮತ್ತೀಗೆಲ್ಲ ಅಲ್ಲಿ ನೋಡಿ ಮತ್ತೆ ಕಾಯಿಚಾಗ ಬಂದ್ರೆ ನೋಡಿ, ಅಲ್ಲಿ ಮತ್ತೆ ಒಳಗೆ ಬಂದ್ರೆ ನೋಡಿ. ಈಗ ಅವರೇ ನಂಗೆ ಹೆಲ್ಪ್ ಮಾಡೋರು ಏನೋ, ಇಬ್ಬರು ಸೇರಿ ಹಾಕೋದಾಗ್ತದೆ ಏನೋ. ಈಗ ಕವರ್ ಎಲ್ಲನೂ ಇಬ್ಬರು ಸೇರಿ ಹೆಂಗೆ ಮಾಡೋದು ಇರ್ತದೆ ಕೆಲಸ. ಸಾಕು ಮಾಡಿ ಅಲ್ಲ. ಈಗ ಟೈಮ್ ಎಷ್ಟಾಯ್ತು ನೋಡಿ, ಇಲ್ಲಿ 10 ಆಯ್ತು. ಬರೀ ಯಾವಾಗಲೂ ಬರಲಿ ಅಂತೀರಾ, ಎಲ್ಲಿ ಅಂತ ಹೇಳಲ್ಲ. ನೋಡಿ ಎಷ್ಟು ನೀಟಾಗಿ ಎಲ್ಲ ಬೆಡ್ಶೀಟ್ ಹೆಂಗೆ ಹಾಸಿದಾರೆ ನೋಡಿ. ಭಾಳ ಅಂದರೆ ಭಾಳ ಶಿಸ್ತು ಇವ್ರ ಕೆಲಸ. ಯಾವಾಗಲೂ ನೀಟಾಗೆ ಮಾಡ್ಕೋತಿರ್ಬೇಕು, ಅವಾಗಿಂದ ಅವಾಗ ಆಗ್ಬೇಕು. ಪಟ ಆಗಿಬಿಡ್ಬೇಕು ನೋಡಿ ಎಲ್ಲ ಕೆಲಸ. ಇಲ್ಲಿ ಯಾವ ಬಂದಿದ್ದೀರಾ ಹಿಂಗೆ ಮಾಡ್ಕೋತ? ಎಷ್ಟು ಬೇಗ ಹಾಕಿದ್ದೀರಿ? ಮತ್ತು ನಿಮಗೇನು ನೀವು ಅವಾಗಿಂದ ಒಂದು 10 ಸಾರಿ ಕೇಳಿದ್ರಲ್ಲ ದಿಂಬದ ಕವರ್ ಹಾಕ್ದೇನಂತ. ಬೇರೆ ಕೆಲಸ ಮಾಡ್ತಾ ಇದ್ದೀವಿ. ಹೌದೌದ್ರಿ, ನಮಗೂ ಹಂಗಾಗ್ತದೆ ನೋಡಿ. ಒಂದು ಮಾಡ್ತಾ ಇದ್ದೀನಿ ಮತ್ತು ಬೇರೆ ಕೆಲಸ ಬರ್ತದೆ. ನಿಮಗೂ ಹಂಗಾಗ್ತದೆ. ನಿಮಗೂ ಹಾಗೆ ಒಂದು ಏನೇ ಕೆಲಸ ಮಾಡೋ ಬೇರೆ ಕೆಲಸ ಬರ್ತಾವೇನ್ರಿ? ನನ್ನ ಅಭಿಮಾನಿ ದೇವ್ರಿಗೆ ಹೇಳ್ತೀರಿ ನೀವು ಕೆಲಸ ಏನೋ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇರ್ತೀವಲ್ಲ. ಒಂದಾದ್ಮೇಲೆ ಒಂದು ನೆನಪು ಬರ್ತಾವಲ್ಲ ಕೆಲಸ. ಆಮೇಲೆ ಕೆಲಸ ಮುಗಿಯೋದೇ ಇಲ್ಲ, ಅದು ಹಂಗೆ ಇರ್ತಾ ಇದೆ. ಕೆಲಸ ಆಯ್ತು ಅಂತ ನಾವು ಅದೇವಲ್ಲ ರೀ.
ಇಲ್ಲ ಹಂಗೆ ಹಾಂ ಕೆಲಸ ಇಲ್ಲಾಂದ್ರೆ ನಾವು ಇರ್ತೀವ ಆರಾಮಾಗಿ ಕೆಲಸ ಮಾಡ್ಬೇಕಂತ ಅನ್ಸಲ್ಲಲ್ಲ ರೀ ಇದು ಹಂಗಲ್ಲ ಕೆಲಸ ಮಾಡಿದ್ರೆ ಇರೋಕ್ಕಾಗಲ್ಲ ನಮಗೆ ಎಷ್ಟು ದಿನ ಇರ್ತೀವಿ ನಾವು ಕಂಟಾಶ್ ಬಿಡ್ತೀವಿ ಖಾಲಿ ಕೂಡ್ರಿ ಅಂದ್ರೆ ಯಾಕೆ ಬೇರೆ ಇರ್ತಾವಲ್ಲ ಮತ್ತೆ ಮತ್ತೇನು ಬೇರೆ ಕೆಲಸ ಬಿಟ್ಟು ತಿರುಗಾಡು ವಾಕಿಂಗ್ ಮಾಡೋದಿರ್ತದೆ ಅದು ಕೆಲಸನೇ ಅಲ್ಲ ಊಟ ಮಾಡೋದಿರ್ತದೆ ಅದು ಹೊರಗಡೆ ಕೆಲಸನ ಫಂಕ್ಷನ್ ಹೋಗೋದಿರ್ತದೆ ಅದು ಕೆಲಸನ ಅದೆಲ್ಲ ಕೆಲಸ ಅಂತೀರಾ ಇದೇನಂತೀರಾ ನೀವು ಸರಿ ಓಕೆ ಬಾಯ್ ಬರೀ ಬಾಯ್ ಬಾಯ್ ಅಂತೀರಲ್ಲ ಯಾಕ ಹೆಂಗೈತ್ ಮಾ ಅದು ಅದು ನೋಡ್ಲ ಸಣ್ಣ ಸಾಹೇಬ್ರ ಕೆಲಸ ನೋಡಿ ಎಲ್ಲ ಇಂಥವೆಲ್ಲ ಎಲ್ಲ ಇಂಥದ ಒಂದು ತಲಿ ಇಂಥದ್ರವು ಭಾಳ ಹೌದಮ್ಮ ಎಷ್ಟು ಚೆನ್ನಾಗಿತ್ತು ಕಸ ಎಲ್ಲ ತುಂಬ್ಕೊಂಡ್ಬಿಡ್ತೈತಿ ಎಲ್ಲಿಗೆ ಮಾರ್ಕೆಟ್ಗೆ ಹೋದು ಅಂದ್ರೆ ಇಂಥವ ಸಾಮಾನು ಹುಡ್ಕಾಡ್ತಿರ್ತಾನೆ ನಿಂಗೆ ಏನಾದ್ರು ತಗೋರು ಅಂತಂದ್ರೆ ಏನು ನನಗೇನು ಬೇಕಾಗೈತೆ ಅಮ್ಮ ನನಗೇನು ಬೇಡ ನನಗೆ ಅಂತ ಹೇಳಿ ಬೇಡ ಅಂತ ಹೇಳಿ ಇಂಥ ಸಾಮಾನು ಹುಡ್ಕಾಡ್ತಾನೆ ನೋಡಿ ಯಜಮಾನ್ರು ಆಫೀಸ್ಗೆ ಹೊಂಟ್ರೆ ನೋಡಿ ಈಗ ಇಲೆಕ್ಷನ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಇವರು ಬಾಗ್ಲ ಹಾಕ್ಬರೋ ನಡೀರಿ ಗೇಟ್ ಬಾಗ್ಲ ಗಾರ್ಡನ್ ಬಂದಾಗ ಆಗೋ ಖುಷಿನೇ ಬೇರೆ ಇರ್ತದೆ ನೋಡ್ರಿ ಎಷ್ಟು ಮಸ್ತ್ ನಮ್ಮ ಗಾರ್ಡನ್ ಇಷ್ಟು ಜಾಗ ಇದೆ ನಮಗೆ ಎಷ್ಟು ಖುಷಿ ಅನಿಸ್ತದೆ ನಮಗೆ ನೋಡಂತಲೇ ಎಷ್ಟು ನೀಟಾಗಿಟ್ಟಾರೆ ನೋಡಿ ಬಾಯ್ ಹುಷಾರು ನೀರಿನ ಬಾಟಲ್ ತೊಗೊಂಡ್ರ ನೀರು ಬಾಟಲ್ ಓಕೆ ಬಾಯ್ ಬೇಗ ಬರ್ರಿ ನೀವು ಮಾಡತ್ತೀರಿ ಹಾಂ ಹೆಂಗೆ ಮಾಡತ್ತೀರಿ ಎಲ್ಲ ರಜೆ ಸುಟಿ ಹೆಂಗೆ ಕಳ್ಯಾತೀರಿ ಭಾಳ ಮೊಬೈಲ್ ನೋಡಬೇಡ್ರಿಪ್ಪ ಏನು ಅವಾಗಿಂದ ಮೊಬೈಲ್ ಅಣ್ಣ ತಮ್ಮ ಇಬ್ಬರು ಹಾಂ ಸೈಕಲ್ ಭಾಳ ಇಷ್ಟ ನಿಂಗೆ ಹಾಂ ಏನು ನಾಷ್ಟ ಮಾಡ್ದೇನಿಲ್ಲ ತಿಂಡಿ ಆಯ್ತೇನಿಲ್ಲ ಏನು ಪಾಪ ಹುಡುಗ ವಾಚ್ಮೀನ್ ಹುಡುಗ ಅವ್ನು ಪಾರ್ಲೇಜಿ ಬಿಸ್ಕಿಟ್ ಕೊಡೋಣ ಬರ್ರಿ ಪಾಪ ಸೈಕಲ್ ಹೊಡಿತಾ ಇದ್ದಾನೆ ಹಸು ಆಗ್ತದೆ ತಿನ್ನೋ ವಯಸ್ಸು ಅದ ಪಾಪ ಏನೋ ಒಂದು ಕೊಡ್ಬೇಕಂತ ಖುಷಿ ನಂಗೆ ಅದಕ್ಕೆ ಕೊಡ್ತೀನಿ ಗಪ್ರಿ ಅವ್ನು ಕರೆದು ಬರ್ತಾನೆ ನೋಡು ಎಲ್ಲೋದ ಅವನು ಚೇತನ್ ನೋಡಿ ಎಷ್ಟು ಸಣ್ಣ ಹುಡುಗ ಪಾಪ ಕೆಲಸ ಮಾಡ್ತಾ ಇದ್ದಾನೆ ರಜೆ ಇದೆ ರಜೆ ಒಳಗೆ ಕೆಲಸ ಮಾಡೋಕೆ ಬಂದಾನ ಪಾಪ ಬಾ ನೀ ಮತ್ತು ಅನ್ನ ಇಬ್ಬರು ತಿನ್ರಿ ಬಿಸ್ಕಿಟ್ ಹಸುವಾಗೈತಿ ನೀನು ನಿಮಗೆ ಹಾಂ ಊಟ ಮಾಡಿ ಬಂದ್ರಿ ಮತ್ತು ಊಟ ಮಾಡಿದ್ರೆ ಏನು ತಿನ್ನೋದಿಲ್ಲ ಮತ್ತು ನಡು ತಿನ್ನು ಬಿಸ್ಲಾಗ ಟೋಪಿ ಹಾಕೋಬೇಕಿನಿಲ್ಪ ಕೊಡೋ ಖುಷಿ ಎಷ್ಟಿರ್ತದೆ ಪಾಪ ಎಷ್ಟು ಪ್ರೀತಿಯಿಂದ ಅವ್ರನ್ನ ಕರ್ಕೊಂಡು ಅವ್ನು ತಿಂತಾ ಇದ್ದಾನೆ ಭಾಳ ಖುಷಿ ಆಗ್ತದೆ ನನಗೆ ಅದಕ್ಕೆ ಸ್ವಲ್ಪ ಈಗ ಮಂಜುಳ ಹೊಟ್ಟೆ ತುಂಬ ತಿಂಡಿ ಮಾಡಿಸ್ಬಿಟ್ಟಾಳ ರೊಟ್ಟಿ ಅದು ಮಾಡಿಕೊಟ್ಟ ನಾನು ಜಾಸ್ತಿ ರೊಟ್ಟಿ ತಿನ್ನೋದೇ ಇಲ್ಲ ಒಂದು ಸ್ವಲ್ಪ ಅಂದ್ರೆ ಅವಳು ಒತ್ತಾಯ ಮಾಡೋದ್ಲೆ ರೊಟ್ಟಿ ತಿಂದಿದ್ದೀನಿ ಅದಕ್ಕೆ ಈಗ ಏನು ಮಾಡ್ತೀನಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಿದ್ದೆ ಬರ್ತಾಯಿದೆ ಭಾಳ ಟೈಮ್ ಆಗೈತಿ ಈಗ ಸೊ ಇವರು ಇಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ ಈಗ ಅವರು ಸೂರಜ್ ಅವ್ರು ಬರೋದಾರ ನೋಡೋಣ ಇಲೆಕ್ಟ್ರಿಷಿಯನ್ ಬರ್ತಾರೆ ನೋಡಿದ್ರೆ ಸೂರಜ್ ಅವ್ರ ಕತೆ ಎಲ್ಲ ನಮ್ಮ ಮನೆಯವ್ರು ಹೇಳಿದ್ರೆ ನಿಮ್ಗೆ ತಿಳಿದಿರ್ಬೇಕೀಗ ಯಾಕೆ ಹಂಗೆ ಇಲೆಕ್ಟ್ರಿಷಿಯನ್ ಅವ್ರು ಹಿಂಗೆಲ್ಲ ಮಾಡ್ತಾರೆ ಕೆಲಸದವ್ರು ಯಾಕೆ ಹಿಂಗೆ ನಮಗೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ ನಮಗೆ ಹಿಂಗೆ ಮಾಡ್ತಾರೆ ಬೇರೆದವ್ರು ಹೆಂಗೆ ಮಾಡ್ತಿರ್ಬೇಕು ಹೇಳಿ ನೋಡೋಣ ಯಾಕಂತಂದರೆ ಅವ್ರ ಜವಾಬ್ದಾರಿಗಳು ಇರ್ತಾವಲ್ಲ ಫೋನೇ ಎಬ್ಸಲ್ಲ ಅವರು ನಮ್ಮ ಮನೆಯವ್ರಿಗಂತೂ ಎಷ್ಟು ಬೇಜಾರಾಗಿ ಅವ್ರ ಮನೆಗೆ ನಾವು ಹೋಗ್ಬಿಟ್ರೆ ನಮ್ಮ ಮನೆಯವ್ರು ಮತ್ತು ಬರ್ತೀನಿ ಅಂದಿದ್ದಾರೆ ಆಮೇಲೆ ಬಂದಾಗ ಅವ್ರಿಗೆ ಭೇಟಿ ಮಾಡಿಸ್ತೀನಿ ನಿಮಗೆ ನೀವು ಸ್ವಲ್ಪ ಟೈಮ್ ಆಗದ ಸ್ವಲ್ಪ ರೆಸ್ಟ್ ಮಾಡಿ ಹೇಳ್ರಿ ಈಗ ನೋಡಿ ಮನೆಯವ್ರು ಗೇಟ್ ಚಾವಿ ತೆಗೆದು ಕಾರ್ ಒಳಗಡೆ ಇರ್ತಾ ಇದ್ದಾರೆ ನೋಡಿದ್ರೆ ಇಲ್ಲಿ ನೋಡಿ ಮಧ್ಯಾಹ್ನ ಊಟ ಮಾಡುವಾಗ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಏನಾಗ್ತದೆ ನೋಡೋಣ ಈಗ ಇದು ಯಾವಾಗ ತಂದಿಟ್ಟಿದ್ದೀರಾ ಎಳ್ನೀರ ಇಲ್ಲ ಪಾಪ್ರಿ ಸಮೂಕ್ ಭಾಳ ಇಷ್ಟ ಸೈಕಲ್ ತೊಗೊಂಡು ಹೋಗ್ತೈತಿ ಮೊದಲು ಜೀವಾಸನ ಮಾಡ್ಕೋತೈತಿ ಭಾಳ ಸಣ್ಣ ಅದಾವಲ್ರಿ ಇರಲಿ ಬಿಡಿ ಒಂದೊಂದು ಸಲ ಕಾಸ್ಟ್ಲಿ ಆಗೋದು ಮತ್ತು ಅವ್ರಿಗೂ ಈಗ ವ್ಯಾಪಾರ ಅಲ್ರಿ ಮತ್ತು ಪಾಪ ಸಿಗಲಿಲ್ಲ ಅಂದ್ರೆ ಏನು ಮಾಡೋದು ಹಾಂ ನಾನು ತಂದಿದ್ದು ಗೊತ್ತಿಲ್ಲ ನೀವು ಯಾವಾಗ ತಂದಿಟ್ಟಿದ್ದೀರಾ ಅಲ್ಲಿ ಎಲೆಕ್ಷನ್ ಡ್ಯೂಟಿ ನಮ್ಮ ಮತ್ತೆ ಹೋಗ್ಬೇಕಾ ಹ್ಞೂ ಹೌದು ಬಿಸ್ಲಾಗ ಹೆಂಗೆ ಓಡಿ ಬರ್ತಾ ಇದ್ದೀರಿ ಇದು ಬುಟ್ಟಕ್ಕೆ ಹೆಂಗೆ ಓಡಿ ಬರತೈತೆ ನೋಡ್ರಿ ಇಲ್ಲಿ ಬಿಸ್ಲಾಗ ನೀರು ಎಷ್ಟು ಒನಿ ಕಡ್ಡಿ ಆಗೈತೆ ರೀ ಪಾಪ ನಿಮಗೆಲ್ಲಿ ಕಾಣಿಸ್ತದ ಈಗ ಎಲೆಕ್ಷನ್ ಗಾಡಿ ಬಂತು ಕರ್ಕೊಂಡು ಹೋಗ್ಲಿಕ್ಕೆ ಇವರಿಗೆ ಮತ್ತೀಗ ಅಪ್ಪನೂ ಬಂದ ಮನೆಗೆ ಬಿಸಿಲ ಬೆಳಗಾವಿ ಬಿಸಿಲ ಮಳೆ ಯಾವಾಗ ಬರ್ತದೆ ಹೇಳ್ತಿ ಸ್ವಲ್ಪ ಹಾಂ ಬರ್ತದ ಈ ಮಳೆ ಒಳಗೆ ನಿನಗಂತೂ ಬಿಸ್ಲಾಗ ಸಾಕಾಗತ್ತಿರ್ಬೇಕು ನೋಡು ಶಂಭು ಭೇಟಿ ಇಲ್ಲು ಓಕೆ ಆಯಿತು ಅದ ಬರ್ತೇನೆ ಅಂದಿದ್ರು ಮತ್ತು ಬಂದೇನೇ ಇಲ್ಲ ನೋಡಿ ಇವತ್ತು ಅಪ್ಪ ದಾರಿ ಕಾದ ಎಲ್ಲ ಅದು ಆ ಕಡೆ ಎಲ್ಲ ಅದೆಲ್ಲ ಸ್ವಚ್ಛ ಅದು ನೋಡೋನು ಬರ್ತೇನೆ ಅಂತ ಅಂದಾರ ಏನು ನೋಡ್ಬೇಕು ನೋಡಿ ಈಗ ಅಪ್ಪಾಗ ಬೇಜಾರಾಗ್ಬಿಟ್ಟೈತೆ ಫುಲ್ ಅದ
ಮತ್ತು ಇದೆಲ್ಲ ಸ್ಟೋರ್ ರೂಮಾಗಿನ ಸಾಮಾನೆಲ್ಲ ತುಂಬಿದ್ದಿಲ್ಲ ಇಲ್ಲೆಲ್ಲ ಅಪ್ಪ ಎಲ್ಲ ಮತ್ತು ಇವೆಲ್ಲ ಸಾಮಾನು ಇರುವಾಗ ಸುಜಾತ ನೆನಪು ಬಂತು ನಂಗೆಲ್ಲ ಅದೆಲ್ಲ ಬಾಕ್ಸ್ಗಳೆಲ್ಲ ಹಾಕಿ ಕೊಡ್ತಿದ್ವಲ್ಲ ನಾವು ಇದೆಲ್ಲ ತುಂಬ ಎಲ್ಲ ಬಾಕ್ಸ್ ಎಲ್ಲ ಹಾಕಿ ಅಪ್ಪ ಕಟ್ಟಿ ಹಾಕಿನ ತಲೆ ಮೇಲೆ ಕೊಡ್ತಿದ್ರಲ್ಲ ಅದು ನೆನಪು ಬಂತು. ಅಪ್ಪು ನೆನಪುಗಳು ಯಾಕೆ ಹಂಗೆ ಬರ್ತಾವ? ಹಾಂ ನೆನಪುಗಳು ಭಾಳ ಬೇಜಾರಾಗಿ ಮಾಡ್ತಾವಲ್ಲ. ಬಾ ಬೇಗೇನಾಗ್ತೀನಿ ಬಾ. ಅಪ್ಪು ಕಡೆ ಹೋಗಿ ಬರೋ ತನಕ ಹಾಲು ಹೆಂಗಾಗ್ಬಿಟ್ಟದ, ಎಷ್ಟು ಮೇಲೆ ಬಂದೈತೆ ನೋಡಿ ಕೆಲಸ ನೋಡಿ. ಇಲ್ಲಿ ಹಿಂಗಾಗ್ತದೆ ವಿಡಿಯೋ ಮಾಡೋದಂದ್ರೆ ಅಷ್ಟು ಈಸಿ ಇಲ್ಲಪ್ಪ, ಭಾಳ ಅದರದ್ದು ಭಾಳ ಹಿಂದೆ ಭಾಳ ನಮ್ಮದು ಮೆಹನತ್ ಇರ್ತದೆ. ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಅವನ ಜೊತೆ ಭೇಟಿಯಾಗಿ ಬರೋಣ ಅಂತಂತಂದ್ರೆ ಇಲ್ಲಿ ಹಾಲು ಉಕ್ಕಿ ಮೇಲೆ ಬಂದದ್ದು ನೋಡ್ರಿ. ಮತ್ತು ನಮ್ಮ ಮನೆಯವ್ರು ಬರ್ತಾರೆ, ಅವಾಗ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆಲ್ಲ ಪಾತ್ರೆಗೆಲ್ಲ ಹಾಲೆಲ್ಲ ಅಂಟ್ಕೊಂಡೈತಲ್ಲ, ಹಂಗೆ ತೊಳ್ಯಾಕಿಟ್ಟಿಯಲ್ಲ, ಎಲ್ಲ ವೇಸ್ಟ್ ಮಾಡಿದೆ ನೋಡು ಅಂತ ಹೇಳಿ ಅಂತಾರೆ. ಮತ್ತು ಹಂಗೆ ಸೇಮ್ ಆಯ್ತು ನೋಡಿ ಅಲ್ಲಿ ಬರೋ ಮಠ ಅಂತಂದ್ರೆ. ಇಲ್ಲಿ ನೋಡಿ ಕೆಲಸ ಇದೆಲ್ಲ ಹಿಂಗೆ ಅಂಟ್ಕೋತದಲ್ಲ, ಗಟ್ಟಿಯಾಗಿರ್ತದೆ ಇದು. ಆಮೇಲೆ ಕೆನೆ ಎಲ್ಲ ನೋಡಿ ಸ್ವಲ್ಪ ಹಿಂಗೆ ಹಾಲು ಮೇಲೆ ಬಂತಂದ್ರೆ ಈ ರೀತಿ ಆಗ್ಬಿಡ್ತದೆ ನೋಡಿ. ಎಲ್ಲ ದಪ್ಪ ಕೆನೆ ಬಂದಿದ್ದೆಲ್ಲ ಹೋಯ್ತು ನೋಡಿ ಈಗ. ಅದಕ್ಕೆ ಹೇಳ್ತಾ ಇದ್ದೀನಪ್ಪ, ವಿಡಿಯೋಸ್ ಎಲ್ಲ ನೋಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಎಲ್ಲ ಸಪೋರ್ಟ್ ಮಾಡಿರಿ ಅಂತ ಹೇಳಿ. ನನ್ನ ಅಭಿಮಾನಿ ದೇವರು ನೀವೆಲ್ಲ ನೋಡ್ತೀರಾ ವಿಡಿಯೋ, ಮತ್ತೆಲ್ಲರೂ ಕಮೆಂಟ್ ಮಾಡಿರಲ್ಲ. ಯಾಕೆ ಕಮೆಂಟ್ ಮಾಡ್ತಾಯಿಲ್ಲ ನೀವು? ಮತ್ತೇನಾದರೂ ಸುಧಾರಣೆ ಆಗಬೇಕಾ, ಬದಲಾವಣೆ ನಾನು ಮಾಡ್ಕೋಬೇಕಾ ಹೇಳಿ. ಹಾಂ ಒಂದು ದಿನ ಲಾಗ್ಸ್ ನಮ್ಮ ಕಮೆಂಟ್ ಮಾಡಲ್ಲ ಭಾಳಷ್ಟು. ಹೌದಾ? ಅದೆಲ್ಲ ಅವ್ರು ಮಾಡಿದಾರ. ಹೌದೌದು. ಅವ್ರು ಲೈವು ಬರ್ತಾರ. ಹೌದಾ? 6 ಜನ ನೋಡತ್ತ. ಹಾಂ ಅದು ತೋರಿಸ್ತದೆ ಇನ್ನು 6 ಜನ ಅಂತನೂ. ಹಾಂ ಹೌದಲ್ಲ. ಲೈಕು ಮಾಡೋಣ. ಲೈಕ್ ಅದ. ಓಕೆ. ಹಾಯ್ ಅಂತ ಕಮೆಂಟ್ ಹಾಕ್ತೀನಿ. ಅಂದರೆ ಎಲ್ಲ ಕಮೆಂಟ್ ನೋಡ್ತಾರೆ ಇದ್ರೊಳಗ. ಅಂದೆ ಹಾಯ್ ಸಂಗೀತಾ ಮೇಡಮ್, ವೆಲ್ಕಮ್ ಟು ಮೈ ಲೈವ್ ಚಾನಲ್. ಥ್ಯಾಂಕ್ ಯು ರೀ. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು. ಹೇಗಿದ್ದೀರಾ? ಆಯ್ತಾ? ನಾನು ಚೆನ್ನಾಗಿದ್ದೀನಿ. ಹಂಗಂದಾಗ ಬರೋದಿಲ್ಲ, ಇದ್ರ ಬರೆದು ಕಳಿಸ್ಬೇಕು. ಅಲ್ಲ ಇದ್ರೊಳಗೆ ಹೇಳಕ್ಕಿಲ್ಲ ಮೇಡಮ್, ನಿಮ್ಮ ವಿಡಿಯೋಸ್ ಅಂತೂ ನಾನು ಫುಲ್ ನೋಡ್ತಾ ಇರ್ತೀನಿ. ಹೌದಾ? ನನ್ನ ಚಾನಲ್ ವಿಡಿಯೋಸ್ ಹಾಕೋದನ್ನೇ ಬರಿತಾ ಇದ್ದೀನಿ ಮೇಡಮ್. ಹೌದಾ ರೀ? ಹಾಗೆಲ್ಲ ಮಾಡಕ್ ತುಂಬಾ ಚೆನ್ನಾಗಿ ಶೇರ್ ಮಾಡ್ತೀರಾ, ನಿಮ್ಮ ಮಾತುಗಳು ವಿಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ರೀ. ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ, ಇಬ್ರು ಚೆನ್ನಾಗಿದ್ದಾರೆ, ತುಂಬಾ ಖುಷಿ ಆಯ್ತು. ನಮ್ಮ ಮನೆಯವ್ರ ಬಗ್ಗೆ ನಿಮಗೆ ಎಷ್ಟು ಪ್ರೀತಿಯಿಂದ ನನ್ನ ಜೊತೆ ಎಷ್ಟು ಖುಷಿಯಿಂದ ನೀವು ಮಾತಾಡಿದ್ರಿ. ನಿಮ್ಮ ಕಡೆಯಿಂದ ನಿಮ್ಮ ಮೇಡಮ್ ಮೆಸೇಜ್ ಹಾಕಿ. ಓಕೆ. ತುಂಬಾ ನಿಮ್ಮ ಮಾತಂತೂ ತುಂಬಾ ಇಷ್ಟ ಮೇಡಮ್ ನನ್ಗೆ. ಹೌದಾ? ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ರೀ. ಒಂದು ವಿಡಿಯೋಸ್ ತುಂಬಾ ಚೆನ್ನಾಗಿದೆ. ಹೌದಾ? ಬೆಸ್ಟ್ ಕುಕಿಂಗ್ ಬ್ಲಾಗ್ಸ್ ಅಂತ ಹಾಕ್ತೇನೆ ನೋಡು. ಆಮೇಲೆ ನಿಮ್ಮ ಮನೆಯಲ್ಲಿ ಅವರು ಕೆಲ್ಸಕ್ಕೆ ಬರ್ತಾರಲ್ಲ, ಅವ್ರ ಹೆಸರು ಮಂಜುಳಾ ರೀ. ಅವರು ತುಂಬಾ ಚೆನ್ನಾಗಿದ್ದಾರೆ ಪಾಪ. ಹೌದಾ ರೀ? ಆಯ್ತ್ರಿ, ನೀವು ಚೆನ್ನಾಗಿದ್ದೀರಾ ಅಂದ್ಮೇಲೆ ನಾನು ನಂಬ್ತೀನಿ ಅವ್ರಿಗೆ. ಹಂಗಂದಾಗ ತುಂಬಾ ಬರೋದು. ನೀಟ್ ಕೆಲಸ ಮಾಡ್ಕೊಡ್ತಾರೆ ನಿಮ್ಗೆ. ಥ್ಯಾಂಕ್ ಯು ರೀ. ಮುಖ ಬರ್ತೈತಿ. ಓಕೆ ರೀ. ಮುಖ ಬಂತ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ನಿಮಗೂ ಥ್ಯಾಂಕ್ ಯು. ಬ್ಲಾಗ್ಸ್ ಅಂತ ಹಾಕ್ತೇನೆ. ಓಕೆ. ನಿಜವಾಗ್ಲೂ ಅವ್ರದ್ದು ಪಾಪು ಭಾಳ ವಿಡಿಯೋಸ್ ಎಲ್ಲ ಭಾಳ ಚೆನ್ನಾಗದಾವ. ಬಂದ ಏನು ತಿನ್ನತಿ? ಹಾಂ, ಇರೋ ಅಕ್ಕನೂ ವಾಯ್ಸ್ ಮೆಸೇಜ್ ಕಳಿಸಿದ್ರ ಅವ್ರಿಗೆ ಎಲ್ಲ ಐಸ್ ಕ್ರೀಮ್ ನಂಗೆ ಬಿಟ್ಟ ತಿನ್ನತ್ತೀರಿ ಮತ್ತು ಎಲ್ಲ ಮಜಾ ಮಾಡತ್ತೀರಿ ಅಂತ ಅನ್ನತ್ತಿದ್ರೆ ನಾನು ಬರ್ತೇನೆ ತಿನ್ನಕ್ಕಂತ. ಅವ್ರಿಗೂ ಒಂದು ಸರಿ ಯಾವಾಗಾದ್ರೂ ತೊಗೊಂಡೋಗಿ ಕೊಟ್ಟು ಬಾ. ಹಾಂ, ಕಾಲೇಜ್ದಿಂದ ಹೋಗ್ತಿಲ್ಲ, ಅವಾಗ ಹೋಗುವಾಗ ಒಂದು ನಿಮ್ಗೆ ಏನು ಅನಿಸ್ತೈತಲ್ಲ ತೊಗೊಂಡೋಗಿ ಸಾಯಂಗೆ ಬರುವಾಗ ಕೊಟ್ಟು ಮನೆಗೆ ಬಂದುಬೇಡ. ಅದ್ರ ಮತ್ತೆ ಮೆಲ್ಟ್ ಆಗ್ತೈತಲ್ಲ, ಮತ್ತು ಈ ಕಡೆ ಮನೆಗೆ ತೊಗೊಂಬಂದು ಇದು ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಯಾವುದಾದ್ರೂ ಫ್ಲೇವರ್ ಚಲೋ ಅನಿಸ್ತದ ಅಂದ್ರೆ ಕುಲ್ಫಿ ಅದು ತೊಗೊಂಡೋಗಿ ಎಲ್ಲ ಕೊಟ್ಟು ಬಾ ಅವರಿಗೆ. ಹಾಂ, ಎಷ್ಟು ನಮ್ಮ ಪ್ರೀತಿಯಿಂದ ಎಲ್ಲ. ಆಮೇಲೆ ಅಲೆಕ್ಸಾದು ಭಾಳ ಇಷ್ಟಪಟ್ರು ಅವ್ರು. ಅಲೆಕ್ಸಾ ನಮಗೆ ಕಳಿಸ್ಕೊಟ್ಟಿರಲ್ಲ. ಇದು ನಮ್ಮ ಮನೆಯಾಗಿನ ಅಲೆಕ್ಸಾ ನಿಮ್ಮ ಮನೆಯೊಳಗೆ ಎಷ್ಟೋ ದಿನದ ನಂತರ ಮಾತಾಡಿ ಇದು ಕೇಳಿ ನಂಗೆ ಭಾಳ ಖುಷಿ ಆಯಿತು. ಮತ್ತು ಅರ್ಚನಾ ಅಕ್ಕ ನೆನಪು ಬಂತು ಅಂತಂದರು. ಆಮೇಲೆ ಮತ್ತು ಅವ್ರಿಗೂ ಹಾಡೋದು ಕೇಳಿದ್ಮೇಲೆ ಭಾಳ ಖುಷಿ ಆಯ್ತಂತ. ಮತ್ತು ಕಾಲೇಜಿಂದ ಬಂದಮೇಲೆ ಐಸ್ ಕ್ರೀಮ್ ತಿನ್ನೋ ಮಜಾ ಹೆಂಗಿರ್ತದೆ. ಐಸ್ ಕ್ರೀಮ್ ಯಾಕೆ ಇಷ್ಟ ನಿಂಗೆ? ಎಲ್ಲರಿಗೂ ಐಸ್ ಕ್ರೀಮ್ ಇಷ್ಟ ನೋಡಿ. ಏನು ಹೇಳ್ತಾ ಇದ್ದ ನನ್ನ ಮಗ, ಎಲ್ಲರಿಗೂ ಐಸ್ ಕ್ರೀಮ್ ಇಷ್ಟ ಅಂತ. ನಿಮಗೂ ಇಷ್ಟನಾ? ನಿಮ್ಗೆ ಇಷ್ಟ ಆಯ್ತಂದ್ರೆ ಯಾವ ಫ್ಲೇವರ್ ಅಂತ ಕಮೆಂಟ್ ಮಾಡಿರಿ. ಹಾಂ, ನನಗೆ ಯಾವ ಐಸ್ ಕ್ರೀಮ್ ನಿಮ್ಗೆ ಇಷ್ಟ ಆಗ್ತದೆ
ಭಾಳಷ್ಟು ವೆರೈಟಿ. ಅಪ್ಪು ಮೊದಲೆಲ್ಲ ನಾವು ಐಸ್ ಕ್ರೀಮ್ ತಿಂತಿದ್ದಿಲ್ಲ, ಅವಾಗ ಬರೀ ಒಂದೇ ಐಸ್ ಕ್ರೀಮ್ ವೆನಿಲಾ ಇತ್ತು. ಈಗ ನನಗೆ ಐಸ್ ಕ್ರೀಮ್ಗಳ ಹೆಸರೇ ಗೊತ್ತಿಲ್ಲ, ಯಾವ ಎಷ್ಟು ವೆರೈಟಿ, ಯಾವ್ಯಾವ ಪಿಸ್ತಾ ಅಂತ, ಸ್ಟ್ರಾಬೆರಿ ಏನೇನೋ ಅವು ನಕ್ಷುಮುನೆ ಬಂದಾಗ ಹೇಳತ್ತಾನ ಸ್ಟ್ರಾಬೆರಿ ಅಂತ, ಏನು ಎಷ್ಟು ಫ್ಲೇವರ್. ಹಾಂ, ನಮ್ಮ ಟೈಮ್ದಾಗ ವೆನಿಲಾ ಒಂದು ಸಣ್ಣ ಡಬ್ಬ ಒಳಗೆ ವೆನಿಲಾ ಐಸ್ ಕ್ರೀಮ್ ತೊಗೊಂಬರ್ತಿದ್ರು ವೈಟ್ ಕಲರ್ದು. ಮತ್ತು ಕುಲ್ಫಿ ಅಂತೂ ಗೊತ್ತಿದ್ದು ನಂಗೆ, ಅದು ಕುಲ್ಫಿ ಒಂದು ಕೊಡ್ತಿದ್ದು ಗ್ಲಾಸ್ ಒಳಗೆ ಇದು ಮಾಡ್ಕೊಂಡು ಹಿಂಗೆ, ಅದೊಂದು ನಾ ತಿಂದಿದ್ದೆ. ಐಸ್ ಕ್ರೀಮ್ ಪ್ಲೇನ್ ಐಸ್ ಕ್ರೀಮ್ ಒಂದು. ಮತ್ತು ಈಗ ಎಷ್ಟು ವೆರೈಟಿ ಐಸ್ ಕ್ರೀಮ್ ತಿನ್ನೋದು, ಎಷ್ಟು ವೆರೈಟಿ ತೊಗೊಂಬರ್ತೀರಿ ನೀವೆಲ್ಲ. ಮತ್ತೀಗ ಅಭ್ಯಾಸ ಮಾಡ್ಬೇಕಾ? ಬಿಸಿಲು ಹೆಂಗೆ ಅನಿಸ್ತಾ ಇದೆ ನಿಂಗೆ? ಬಿಸಿಲು ಭಾಳ ತ್ರಾಸು ಮಾಡತ್ತೈತಲ್ಲ. ಮಳೆ ಬರೋ ನೀನು ಮಳೆ ದಾರಿ ಕಾಯ್ತೀಯಲ್ಲ. ಆಯ್ತಾಯ್ತು, ಓಕೆ. ಅಪ್ಪು ಇನ್ನೂ ಸ್ವಲ್ಪ ತಗೋ ತಿನ್ನು ಬಂಗಾರ, ತಿನ್ನೋ ವಯಸ್ಸೊಳಗೆ ತಿನ್ಬೇಕು, ಇಷ್ಟ ಆಗ್ತದೆ ನಿಂಗೆ. ಚಾಕ್ಲೇಟ್ ಅದು ಭಾಳ ಇಷ್ಟ ಅಲ್ಲ ನಿಂಗೆ? ತಿನ್ನು. ಹೌದಪ್ಪ, ಅಪ್ಪನೂ ಹೇಳಿದ್ರು ನಂಗೆ ಬೆಳಿಗ್ಗೆ. ಹಾಂ ಅದ ನಮ್ಮದು ವಿಡಿಯೋ ಒಳಗೆಲ್ಲ ಮಾಡಿದ್ದೀವಲ್ಲ. ಮತ್ತು ಎಲ್ಲರಿಗೂ ಮಗ ಅಪ್ಪು ನಿಮ್ಗೆ ಹೇಳತ್ತ ನೋಡಿ, ರಾಮನವಮಿದ ಎಲ್ಲರಿಗೂ ಶುಭಾಶಯ ಅಂತ ಹೇಳಿ. ರಾಮನವಮಿದ ಜಯಂತಿನಾ? ಅದೇ ಜಯಂತಿ ಅದ. ರಾಮನ ಬಗ್ಗೆ ಒಂದು ಲೈನ್ ಹಾಡ ಹೇಳ್ತಿ, ನಿನ್ನ ಬಾಯಿಂದ ನಾನು ಕೇಳಬೇಕಂತ. ಯಾಕಂದ್ರೆ ರಾಮನ ಮನೆಗೆ ಬಂದಂಗೆ ಆಗ್ತೈತಿ. ಆ ಗುಣಗಳೆಲ್ಲ ನಿನ್ನೊಳಗೆ ಅದಾವ. ಒಂದು ಲೈನ್ ಅನ್ನು ನೋಡೋಣ. ರಾಮ್ ಸಿಯಾ ರಾಮ್ ಜಯ ಜಯ ರಾಮ್, ರಾಮ್ ಸಿಯಾ ರಾಮ್ ಜಯ ಜಯ ರಾಮ್. ಥ್ಯಾಂಕ್ ಯು, ಎಷ್ಟು ಚೆನ್ನಾಗಿ ಹೇಳಿದೆ. ಆಯಿತು, ಐಸ್ ಕ್ರೀಮ್ ತಿನ್ನಿಗೆ ಮೆಲ್ಟ್ ಆಗ್ತದೆ, ಎಂಜಾಯ್ ಮಾಡ್ಕೋತ ನೋಡಿ. ನನ್ನ ಮನಸ್ಸು ನೋವು ಮಾಡಲಿಲ್ಲ, ನನ್ನ ಮನಸ್ಸಿಗೂ ಖುಷಿ, ಒಂದು ಹಾಡ ಅಂತ ಖುಷಿ ಮಾಡಿದೆ. ಮತ್ತು ನನ್ನ ಅಭಿಮಾನಿ ದೇವ್ರುಗಳು ನೀನು ಹಾಡ ಕೇಳ್ತಾರೆ. ನಾನೇನು ಮಾಡ್ಕೊಂಡಿದ್ದೀನಿ, ಅಪ್ಪು ಐಸ್ ಕ್ರೀಮ್ ತಿನ್ನತನ, ನಾ ಚಹಾ ಮಾಡ್ಕೊಂಡಿದ್ದೀನಿ, ಬೆಲ್ಲದ ಚಹಾ. ಇದ್ರ ಗ್ಲಾಸ್ ಒಳಗೆ ಎಷ್ಟು ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ. ಇಷ್ಟೊಂದು ಚಹಾ ಕುಡಿತಾಳೆ ಅನ್ನಕ್ಕೆ ಹೋಗಬೇಡಿ, ಯಾಕಂದ್ರೆ ಇದು ಸ್ವಲ್ಪ ಗ್ಲಾಸ್ ಒಳಗೆ ಹಾಕ್ಕೊಂಡಿದ್ದೀನಿ, ಹಿಂಗೆ ಇಟ್ಕೊಂಡಿದ್ದೀನಿ. ಮತ್ತು ಚಹಾ ಕುಡ್ದೀಗ ಮತ್ತು ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ ನನಗೆ. ಆಮೇಲೆ ಸಮ್ಮು ಬಂದಮೇಲೆ ನನಗೆ ಮಾಡೋಕ್ಕೆ ಕೊಡಲ್ಲಪ್ಪ. ಮಾಡಿದ್ರೆ ಕಿರಿಕಿರಿ ಮಾಡ್ಕೊತ ಕೊಡ್ತಾಳವ. ಸೈಕಲ್ ತೊಗೊಂಡು ಹೋಗಿರ್ತಾಳಲ್ಲ, ಆಯಾಸ ಆಗಿರ್ತದೆ, ಹೇಳಲ್ಲ ಏನಿಲ್ಲ, ಒಳಗೆ ತ್ರಾಸ ಮಾಡ್ಕೋತಾಳೆ. ಅದಕ್ಕೆ ಏನು ಮಾಡ್ತೀನಿ ನಾನು, ಈಗ ಟೀ ಕುಡಿತೀನಿ. ಟೀ ಕುಡ್ದಾದ್ಮೇಲೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಿ ನಾನು ಬಿಡ್ತೀನಿ. ಪ್ರೊಸೆಸಿಂಗ್ ಆಗ್ಲಿಕ್ಕೆ ಅದು 2 ಅವರ್ ಬೇಕಾಗ್ತದೆ ವಿಡಿಯೋ. ಅದಕ್ಕೆ ಅವಳು ಬರೋ ತನಕ ಅಂದ್ರೆ ಆಗಿರ್ತದೆ. ಇವರು ಟಯರ್ಡಾಗಿ ಬಂದಿರ್ತಾರೆ. ಏನಪ್ಪ ಹವಾಕೊಳತಿ? ಏನಮ್ಮ ನೀನು ಯಾಕೆ ಹಿಂಗೆ ಓಡತಿ? ಬಾಬಾ ಹಾಕ್ರಿ ರೀ, ಡ್ಯೂಟಿ ಮುಗಿತಾರೆ. ಹೌದಾ? ಅಂದ್ರೆ ಮತ್ತೆ ಈಗ ಫೋನ್ ಬಂದಮೇಲೆ ಮತ್ತೆ ಹೋಗ್ಬೇಕು ನೀವು? ಮತ್ತು ಚೆನ್ನಾಗಾಯ್ತು ಬಿಡಿ. ಒಂದು ಸ್ವಲ್ಪ ಮತ್ತೆ ಹೋಗಿ ಬಂದ್ರಲ್ಲ, ನನಗೂ ಖುಷಿ ಆಯಿತು. ಚಲೋ ಆಯ್ತದ. ನಡೀರಿ ಈಗ. ಅರಿ ಏನ್ರಿ ಇದು? ಹಾಂ, ಎಷ್ಟೊಂದು ರೀ ಕಷ್ಟಪಡ್ತೀರಾ ಅಂತ ಗೊತ್ತಾಗ್ತದೆ. ನಿಮ್ಮ ಮೆಹನತನ್ನು ನೋಡಬೇಕಾಗಿತ್ತಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಾ. ಅರಿ ಅದು ಸಾಂಗ್ ಐತಲ್ಲ, ಅದ್ರ ಇದ್ರೋಗಿದೆ ನೋಡಿ, ಬೆವರ ನೀವು ಅಲ್ಲ, ಬೆವರ ನೀವು ಮುತ್ತಾಯ್ತಲ್ಲೋ ಅದಲ್ಲ ರೀಪ, ನೆನ್ಪು ಬರ್ತಾ ಇಲ್ಲ ರೀಪ. ಅದು ಹಾಡ ಇದೆಯಲ್ಲ ರೀ, ಲಕ್ಷ್ಮೀ ಅಮ್ಮ ಮತ್ತು ಅನಂತ್ನಾಗ ಅಪ್ಪಾಜಿಯವ್ರದ್ದು. ಹಾಂ, ಬಿಸಿಲಾದರೆ ಅದ್ರೊಳಗೆ ಮತ್ತೊಂದು ಸಾಂಗ್ ಇದೆಯಲ್ಲ, ಒಲಿದ ಜೀವ, ಅದ್ರೋಗಿದೆ ನೋಡಿ. ಇಲ್ಲ ಇದೆ, ನಾನು ಹಾಡ ಯಾವಾಗಲೂ ಅನ್ಕೋತಿರ್ತಿದ್ದೆ ಅದು. ಒಲಿದ ಜೀವ ಜೊತೆಯಲಿರಲು ಬಾಳು ಸುಂದರ, ವಿಶ್ವವೆಲ್ಲ ಭವ್ಯವಾದ ಪ್ರೇಮ ಮಂದಿರ. ನೆನಪತ್ತೆ ನೋಡಿ. ಇಲ್ಲಾದ್ರೆ ಮುಂದೆ ಹಾಡ ಐತಿ, ನಯನ ಬೆರೆತ ಸಮಯ ಬಾನಲ್ಲಿ ತೇಲಾಡಿದಂತೆ. ಇಲ್ಲ ನಡುವಿನ ಲೈನ್ ಬಿಟ್ವಿ ನಾವು. ಇದೇ ರೀ ಬಾ, ಬೆವರ ನಿಮ್ಮ ಏನೋ ಮುತ್ತಾಯ್ತಲ್ಲೋ ಅಂತ ಅದಂತ ಇದ್ದೀನಿ ನೋಡಿ ನಾನು. ರಾಗಿಯ ಜೋಳ ತೆನಿ ಆಯ್ತಲ್ಲೋ ಅಂತ ಬರಿ ಅಂತಾರಲ್ಲ, ಅದು ನೋಡಿದ್ರೆ ನಮ್ಮ ಮನೆಯವ್ರು ಎಷ್ಟು ಕಷ್ಟಪಟ್ಟು ಎಲ್ಲರೂ ಎಷ್ಟೊಂದು ತೋರಿಸ್ಕೊಂಡು ಬಂದಿದೆ. ಮಳೆ ಥರ ಆಗಿಬಿಟ್ಟಿದೆ ನೋಡಿ ಶರ್ಟ್, ಹಿಂಗಿರ್ತದೆ ನೋಡಿ. ಅಪ್ಪ ಅಂತ ಮನೆ ಸಲುವಾಗಿ ಯಜಮಾನ್ರೆ ಎಷ್ಟು ಮೆಹನತ್ ಮಾಡ್ತಾರೆ, ಎಷ್ಟು ಕಷ್ಟಪಡ್ತಾರೆ. ಅಪ್ಪ ಎಳ್ನೀರು ತಂದಿಟ್ಟಾರ ನೋಡಿ. ಮತ್ತು ಒಂದು ಎಳ್ನೀರಿಗೆ 40 ರೂಪೀಸ್ ಅಂತ. ಎಳ್ನೀರೇ ಇಲ್ಲಂತ ಮಾರ್ಕೆಟ್ ಒಳಗೆ ಹುಡ್ಕ್ಯಾಡಿ ಅಪ್ಪ ತೊಗೊಂಬಂದಾರ ನೋಡಿ, ಕುಡೀರಿ. ಅದು ಹೆಂಗೆ ತಾನೇ ಬೆವ್ರ ಒಳಗೆ ಎಷ್ಟೊಂದು ಎಲ್ಲ ಇದಾಗಿ ಬಂದಿದ್ದಾರೆ. ಅದು
ಆ ಹುಡುಗರು ಮೆಹನತ್ ಮಾಡೋದು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಾನಾದರೂ ಹವಾ ಹಾಕ್ಕೊಡ್ಲೇನಂತ ಮತ್ತೆ ಹೊರಗಡೆ ಬಂದಿದ್ದಾರೆ ನೋಡಿ ಮಕ್ಕಳ ಸಲುವಾಗಿ. ಕಳ್ಕಳಿ ಕಾಳಜಿ ಪ್ರೀತಿ ಅಂದ್ರೆ ಈ ರೀತಿ ಇರ್ತದ. ನಮ್ಮ ಸಾವುಕಾರ ಪ್ಯಾಂಟ್ ಚೆನ್ನಾಗಿದ್ದೀರ, ಸೀದಾ ಸಾದಾ ಸಾವುಕಾರ ಅಂದ್ರೆ ಹಿಂಗದಾರ ನೋಡಿ ನಮ್ಮ ಮನೆಯವರು. ಪ್ಯಾಂಟ್ ಅದ ಚಲೋ ಐತಿ. ಏಮ್ಮ ನೀನು ನಾಚ್ಕೊಂಡು ಓಡಾತಿದ್ದೆ ಅಂದ್ರೆ ನೋಡ ಮನೆ ಕಡೆನೇ ಬಂದು ವಿಡಿಯೋ ಮಾಡ್ತೇನೆ ಬಾ. ಅಕ್ಕ ಯಾಕೆ ಹಂಗೆ ಮಾಡ್ತಾಳು? ಹಾಂ ಆಕೆ ಹಂಗದಾಳು. ಹವಾ ಹಾಕಿದ್ರಿ? ಈ ಅಪ್ಪು ನಾ ಏಕ್ದಮ್ ಇದು ಯಾರು ಹಿಂಗೆ ಉದ್ದ ಮನುಷ್ಯ ಇಲ್ಲಿ ನಿಂತಾನಂತ ನನಗದು ಸಡನ್ನಾಗಿ ನಿನ್ನ ಲಕ್ಷ್ಯ ಇಲ್ಲಿ ನೋಡಿ ಕೆಲಸ ಎಲ್ಲಿ ನಿಂತಾನ ಅದು ವೇಟ್ ಮಾಡೋದು ಇಲ್ಲಿ ಕಾಣಿಸೋದ್ಲ ಕಾಲದ ಎಷ್ಟದ? 2 ಕಿಲೋ ಜಾಸ್ತಿ ಆಯ್ತು ಸರ್. ಹೌದಾ ರೀ, ಅಪ್ಪನ 2 kg ವಜನ್ ಜಾಸ್ತಿ ಆಯಿತು. ಅಪ್ಪ ನಿಲ್ರಿ. ಅಪ್ಪಂದು ಜಾಸ್ತಿ, ಅಪ್ಪಂದು ಯಾವಾಗಲೂ 65 ಇರ್ತಿತ್ತು, ಈಗ 70. 4 ಕಿಲೋ ರೀ. ಚಿನ್ನು ಸಾಕ್ರಿ ಈಗ ಜಾಸ್ತಿ ಮಾಡ್ಕೊಬಿಡಿ. ಹೌದು ಮತ್ತು ವೇಟ್ ಜಾಸ್ತಿ ಆಗಬಾರ್ದಲ್ಲ. ಹೌದು, ನಾ ತೊಳ್ಯಾಗ ಹೋಗ್ದೇನು ನೋಡ ಕೈವಸ್ತ್ರ ತೊಗೊಂಡು. ನೀವು ಒಗ್ದಿದ್ದೇನಲ್ಲಿ? ಕೈವಸ್ತ್ರ ಒಂದಿಲ್ಲ, ಮೂಗು ನೀರು ಬರತ್ತಿತ್ತ. ನಿಂದೇನು ಬಂದೈತೆ ನೋಡಿ ಇಲ್ಲಿ ಬಂತಲ್ಲ. ಇದೇನು ಚಲೋ ಐಡಿಯಾ ಮಾಡಿಲ್ಲ. ಇದು ಗ್ಲಾಸ್ ಒಳಗೆ ಸರಿ ಅನ್ಸೋತಾಗಿತ್ತು ನಂಗೆ. ಅದು ಹೌದು ಚಲೋ ಆತ್ಲ, ಮತ್ತು ತೊಗೊಂಡು ಚಲೋ ಆತು. ಮತ್ತು ಹಾಕಿಡಾಕು ಎಷ್ಟು ಮಸ್ತ್ ಐತೆ ನೋಡೋದು. ಈಗ ಸರಿಯಾಗಿ ನೀಟಾಗಿ ಯೂಸ್ ಮಾಡ್ಬೇಕು ನೋಡಮ್ಮ, ನೀನು ಸರಿಯಾಗಿ ಇಟ್ಕೋಬೇಕು ಮತ್ತು ಸರಿಯಾಗಿ ಮತ್ತೆಲ್ಲ ಹಾಕಿ ಮತ್ತು ಅದ್ರಕ್ಕೆ ಅವಂದದಾವ ಅವೆಲ್ಲ. ಆಯಿತು. ಮತ್ತು ಈಗ ಶಾರ್ಪ್ನರ್ ಐತಲ್ಲ ಇದಕ್ಕೆ? ಇಲ್ಲ, ಮತ್ತು ಹೋಗ್ಬೇಕು ಡ್ಯೂಟಿಗೆ ಹೋಗೋದು ಬರೋದು ಮಾಡತ್ತಾರೆ. ಮತ್ತೀಗ ಕರೆದ್ರೆ ಅಂದ್ರೆ ಫೋನ್ ಮಾಡಿದ್ರೆ ಮತ್ತೆ ಹೋಗ್ತಾರಂತ. ಮತ್ತೇನೋ ಬಂದೈತೆ ನೋಡಿ ಒಳಗೇನೋ ಐತೆ ಗೊತ್ತಿಲ್ಲ ಏನು ಬಂದೈತೆ. ಬೆಲ್ಲನ? ನೀ ಬೆಲ್ಲ ತಿಂದು ಬಂದೀಯ? ಫ್ರೆಶ್ ಬೆಲ್ಲ ತಿಂದು ಬಂದೀಯ? ಕಡೋಲಿನ? ಲಡ್ಡು ಕೊಡ್ರಿ ಇಲ್ಲಾಂದ್ರೆ ಚಕ್ಕಿ ಇತ್ತಂದ್ರೆ ಅದು ಕೊಡ್ರಿ. ಈಗ ಎಲ್ಲ ಹುಡುಗ ಸುಟ್ಟಿ ಆಯ್ತದ್ಕ ಏನು ಇರಲಿಲ್ಲ. ಅವ್ರ ಕಡೆ ಬೆಲ್ಲದ ಒಂದು ಇದ್ದಿತ್ತು, ಅದು ಕೊಟ್ರ. ನಿಂಗೆ ಕೊಟ್ರಲ್ಲ, ಆಯ್ತಲ್ಲ, ಖುಷಿ ಆಯ್ತಲ್ಲ. ಅಂದ್ರೆ ಮೊದಲಿನ ಜನ ಎಲ್ಲ ಕರಿಬೆಲ್ಲ ಸಹ ಕೊಟ್ಟಿದ್ರ, ಅಂದರೆ ಏಕದಮ್ ಪ್ಯೂರ್ ಬೆಲ್ಲ ಅದ. ಆಮೇಲೆ ಮೊದಲಿನ ಜನ ಏನು ಮಾಡ್ತಿದ್ರು ಗೊತ್ತಾ, ಹೋದ ತಕ್ಷಣ ಮನೆಗೆ ಒಂದು ಬೆಲ್ಲ, ಆಮೇಲೆ ಎಷ್ಟೊಂದು ಬೆವರಾಗಿತ್ತು ಬೆಲ್ಲ, ಆಮೇಲೆ ಒಂದು ಗ್ಲಾಸ್ ನೀರು. ಇಲ್ಲಿ ನೋಡಿ ಅಪ್ಪ ಅಂದರೆ ಹಿಂಗಿರ್ತಾರೆ. ನಾನು ನನ್ನ ಕೆಲಸ ಒಳಗೆ ಬ್ಯೂಸಿ ಇದ್ದೆ, ನಾನು ಕೆಲಸ ಮಾಡ್ಕೋತ ಕೂತೆ. ಖರೆ ತಾನು ತನ್ನ ಕೆಲಸ ಬಿಟ್ಟು ತನ್ನ ಮಗಳ ಸಲುವಾಗಿ ಇಲ್ಲಿ ನೋಡಿ ನೋಡಿದ್ರೆ ತೆಗೆದ್ರಲ್ಲ. ಅಂದ್ರೆ ಅಪ್ಪ ಅಂದರೆ ಹಿಂಗಿರ್ತದ. ಅಪ್ಪಂದ ಮತ್ತು ಮಗಳ ಸಂಬಂಧ ಅಟ್ಯಾಚ್ಮೆಂಟ್ ಇರ್ತದಲ್ಲ, ಭಾಳ ಭಾಳ ದೊಡ್ಡದಿರ್ತದ. ಅಪ್ಪನ ಸ್ಥಾನ ಯಾರಿಗೂ ತುಂಬಕ್ಕಾಗಲ್ಲ. ಅಪ್ಪ ಯಾವಾಗಲೂ ಹೀರೋನೇ ಇರ್ತಾರೆ ಮಗಳ ಸಲುವಾಗಿ. ಯಾರು ಬಂದಿದ್ದೀರಿ? ಹಾಂ, ಯಾರವರು? ಅವಳಿಲ್ಲಿ ರೇಖಾ, ಅವ್ರು ಮನೆ ಬಿಟ್ಟು ಬಂದಮ್ಮ. ನೋಡಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಇವತ್ತು. ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಕನ್ನಡ ಐತೆ तुम्हाला? कन्नड बोलताय ना? हां, काय कार्ड? हां हां, ते लक्ष्मी यात्रा. हां हां, तेच हे बेन्नाळीची यात्रा नव्हे. बसा की का गडबड करायला? या इकडे, यांना पण सांगा. तेच म्हणा 25 तारखेला यात्रा या सगळी. 25 तारखेला घरी काय तिकडे घरीच 25 तारखेला यायचं काय? हां, ಎಲ್ಲೋಗಿದ್ದೀಯ? ಹಾಂ, ಅಮ್ಮ ಅದು ಆರಾಮದಾರ? ಓಕೆ, ಆರಾಮದ. ಓಂ ನಮಃ ಶಿವಾಯ್. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ಲಾಗ್ಗಳು ಮಾಡಿದ್ದೀನಲ್ಲ ನಿಮಗೆಲ್ಲ ಕಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಏನು ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ. ನೋಡಿ ಮತ್ತೆ ನಾಳೆ 8 ಗಂಟೆಗೆ ಹೊಸ ವಿಡಿಯೋ ತೊಗೊಂಡು ಮತ್ತು ನಿಮ್ಗೆ ನಾನು ಭೇಟಿ ಆಗ್ತೀನಿ. ಅಷ್ಟೋ ತನಕ ಈ ವಿಡಿಯೋ ನೋಡ್ತಾ ಇರಿ, ಖುಷಿಯಿಂದಿರಿ, ಆರಾಮಾಗಿರಿ, ನಗ್ನಗ್ತಾ ಇರಿ.